ಓಂ ಶಾಂತಿ. ಶಿವಪಾಪ ಅವ್ರು ನೆನಪಿದ್ದಾರೆ. ಮುರಳಿ ದಿನಾಂಕ 15/6/2024. बाबा ತಿಳಿಸ್ತಾ ಇದ್ದಾರೆ, मीठे बच्चे माया जीत बनने के लिए गफलत कर ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ. दुख देना और दुख लेना यह बहुत बड़ी गफलत है. ದುಃಖವನ್ನ ಕೊಡುವುದು ಮತ್ತು ದುಃಖವನ್ನ ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡದಾಗಿದೆ. ದುಃಖವನ್ನ ಕೊಡುವುದು, ದುಃಖವನ್ನ ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ. जो तुम बच्चों को नहीं करना चाहिए, ಇದನ್ನು ನೀವು ಮಕ್ಕಳು ಮಾಡಬಾರದು. ಇದನ್ನು ನೀವು ಮಕ್ಕಳು ಮಾಡಬಾರದು. बाबा प्रश्न ತಿಳಿಸ್ತಾ ಇದ್ದಾರೆ, बाप की हम सब बच्चों के प्रति कौन सी एक आशा है. ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ. ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ. ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, बाकी आशा है कि मेरी सभी बच्चे मेरे समान एवर प्यूर बन जाए. ತಂದೆಯ ಆಸೆ ಏನೆಂದರೆ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನರಾಗಲಿ. बाप वहां आए हैं बच्चों को काले से गोरा बनाने. ತಂದೆಯು ಸದಾ ಸುಂದರರಾಗಿದ್ದಾರೆ. ತಂದೆಯು ಸದಾ ಸುಂದರರಾಗಿದ್ದಾರೆ. ಅವರು ಮಕ್ಕಳನ್ನು ಕಪ್ಪಾಗಿದ್ದರನ್ನು ಸುಂದರರನ್ನ ಮಾಡಲಿದ್ದಾರೆ. ಅವರು ಮಕ್ಕಳನ್ನು ಕಪ್ಪಾಗಿದ್ದವರನ್ನು ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆ. ಮಾಯಾ ಕಾಲ ಬನಾತೆ ಹೇ, ಬಾಪ್ ಗೋರಾ ಬನಾತೆ ಹೇ. ಮಾಯೆಯು ಕಪ್ಪಾಗಿ ಅಥವಾ ಪತಿತರನಾಗಿ ಮಾಡಿಬಿಡುತ್ತದೆ. ತಂದೆಯು ಸುಂದರರನ್ನಾಗಿ ಮಾಡುತ್ತಾರೆ. लक्ष्मी नारायण गोरे है, तब काले पतित मनुष्य जाकर उनकी महिमा करते हैं. ಲಕ್ಷ್ಮೀ ನಾರಾಯಣರು ಸುಂದರರು, ಪಾವನರಾಗಿದ್ದಾರೆ. ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ಲಕ್ಷ್ಮೀ ನಾರಾಯಣರು ಸುಂದರರು, ಪವಿತ್ರ, ಪಾವನರು. ಆದ್ದರಿಂದ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. अपने को नीच समझते हैं, ತಮ್ಮನ್ನು ತಾವು ನೀಚರೆಂದು ತಿಳಿದುಕೊಳ್ಳುತ್ತಾರೆ. बाकी श्रीमत तब मिलते हैं मीठे बच्चे, अब गोरा चतो प्रधान बनने की पुरुषार्थ करो. ತಂದೆಯ ಶ್ರೀಮತವು ಈಗ ಸಿಗುತ್ತದೆ. ಮಧುರ ಮಕ್ಕಳೇ,
ಮಧುರ ಮಕ್ಕಳೇ, ಸುಂದರ ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಿ. ಸುಂದರ ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಿ. ಬಾಬಾ ಪ್ರಶ್ನೆ ತಿಳಿಸಿದ ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಶಯ ಇದೆ. ಅದಕ್ಕೆ ಬಾಬಾ ಉತ್ತರದೇ ಹೇಳಿದ್ರು, ಬಾಬಾರವರ ಮಕ್ಕಳ ಪ್ರತಿ ಆಸೆ ಇದೆ, ನನ್ನ ಎಲ್ಲಾ ಮಕ್ಕಳು ನನ್ನ ಸದಾ ಪಾವನ ತಂದೆ ಕೂಡ ಎಷ್ಟು ಸುಂದರ ಇದ್ದಾರೆ, ಸದಾ ಪಾವನ ಇದ್ದಾರೆ. ತಂದೆಯ ಸಮಾನ ಎಲ್ಲ ಮಕ್ಕಳು ಕಪ್ಪಾಗಿದ್ರು, ಈಗ ಮತ್ತೆ ಬಾಬಾ ಹೇಳ್ತಿದ್ದ ನನ್ನ ಸಮಾನ ಸುಂದರರಾಗ್ರಿ. ಮಾಯೆ ಕಪ್ಪಾಗಿ ಮಾಡಿದೆ, ತಂದೆ ಸುಂದರರನ್ನಾಗಿ ಮಾಡ್ಲಿಕ್ಕೆ. ಅದಕ್ಕೆ ಸುಂದರರು ಯಾರು ಹೇಗಿದ್ರು ಅಂತ ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರು ಎಷ್ಟು ಸುಂದರ ಇದ್ರು. ಅದಕ್ಕಾಗಿ ಕಪ್ಪಾಗಿರೋರು ಮನುಷ್ಯರು ಅವರ ಮುಂದೆ ಹೋಗಿ ಅವ್ರಿಗೆ ತಮ್ಮ ತಾವು ನೀಚ ಅಂತ ಹೇಳಿ ಮಾಡ್ಕೊತಾರೆ. ಪತೀತ ಆಗಿದ್ವಿ, ಕಪ್ಪಾಗಿದ್ವಿ, ನೀಚ ಆಗಿದ್ದೀವಿ ಅಂತ ಹೇಳಿ. ಸುಂದರ ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಿ. शांति। बाप क्या कर रहे हैं और बच्चे क्या कर रहे हैं, बाप भी जानते हैं और बच्चों भी जानते हैं. ಬಾಬಾ ಈ ಸಮಯದಲ್ಲಿ ಬಂದು ಏನ್ ಕಾರ್ಯ ಮಾಡ್ತಿದ್ದಾರೆ, ತಾವು ಮಕ್ಕಳು ಕೂಡ ಈಗ ಏನ್ ಕಾರ್ಯ ಮಾಡ್ತಾ ಇದ್ರಿ ತಮ್ಗೆ ಗೊತ್ತಾಗಿದೆ. ಬಾಬಾರು ತಿಳಿಸ್ಕೊಟ್ಟಿದ್ದಾರೆ. ಪ್ರಧಾನ ಬನ್ನಿ ಗಯಿ ಹೇ ಉನ್ಕೋ ಸತೋ ಪ್ರಧಾನ ಹೀಗೆ ಬಾಬಾ ಹೇಳ್ತಿದ್ದಾರೆ. ನಾವೀಗ ಆತ್ಮಗಳು ತಮೋ ಪ್ರಧಾನ ಆಗಿದ್ವಿ, ಈಗ ಸತೋ ಪ್ರಧಾನ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಗೋಲ್ಡನ್ ಏಜ್ ಕಹ ಜಾತಾ ಹೇ, ಯಾವಾಗ ಸತೋ ಪ್ರಧಾನ ಆಗ್ತೀರಿ ಅಂತ ಜಗತ್ತಿಗೆ ಗೋಲ್ಡನ್ ಏಜ್ ಅಂತ ಹೇಳಿ ಕರೆಯಲಾಗುತ್ತೆ. ಬಾಪ್ ಆತ್ಮಕೋ ದೇಖ್ತೆ ಹೇ, ಬಾಬಾರವರು ಕೂಡ ಆತ್ಮಗಳನ್ನೇ ನೋಡ್ತಾರೆ, ಆತ್ಮನನ್ನೇ ಸತೋ ಪ್ರಧಾನ ಮಾಡ್ತಾರೆ. ಆತ್ಮಕೋ ಹಿ ಕ್ಯಾ ಹೋತಾ ಹೇ, ಹಮಾರಿ ಆತ್ಮ ಖಾಲಿ ಬನ್ ಗಯಿ ಹೇ. ಆತ್ಮನಿಗೀಗ ಗೊತ್ತಾಗಿದೆ ನಾವು ಆತ್ಮಗಳು ಎಷ್ಟು ಕಪ್ಪಾಗಿದ್ವಿ, ಎಷ್ಟು ಕಲೆಗಳು ಬಿದ್ದಿದ್ದಾವೆ, ಎಷ್ಟು ಪತಿತ ಆಗಿದ್ದೀವಿ ಅಂತ. ಕಾಲ ಬಂದೆ ಕಪ್ಪಾಗಿರುವ ಕಾರಣ ಮತ್ತೆ ಶಿರ ಕೂಡ ಪತಿತ ಆಗಿದೆ, ಕಪ್ಪಾಗಿದೆ, ಸಿಕ್ಕಿದೆ, ರೋಗಿ ಶರೀರ ಅಂತ ಬಾಬಾ ಹೇಳ್ತಿದ್ದಾರೆ. लक्ष्मी नारायण के मंदिर में जाते हैं, आगे तो जरा भी ज्ञान नहीं था. देखते तो संपूर्ण संपन्न है, हम तो भूत है. ಹೀಗೆ ನೋಡಿದ ಈ ರೀತಿ ಅನ್ಕೋತಿದ್ರಂತೆ, ಇವ್ರು ಎಷ್ಟು ಸಂಪನ್ನ ಆಗಿದ್ದಾರೆ, ಸಂಪೂರ್ಣ ಆಗಿದ್ದಾರೆ, ಎಷ್ಟು ಸುಂದರ ಇದ್ದಾರೆ, ನಾವಂತೂ ಕಪ್ಪಾಗಿದ್ವಿ, ಭೂತ ಆಗಿದ್ದೀವಿ ಅಂತ ಹೇಳಿ. ಪರಂತು ಜ್ಞಾನ ನಹಿತ, ಆಗ ತಮ್ಗೆ ಜ್ಞಾನ ಇರ್ಲಿಲ್ಲ. ಅಭಿ ತೋ ಲಕ್ಷ್ಮೀ ನಾರಾಯಣ ಕೆ ಮಂದಿರ್ ಮೇ ಜಾಯಂಗೆ ತೋ ಸಮझेंगे, हम तो पहले ऐसे ही ಸಂಪೂರ್ಣ ಪಾವಂತೆ. ಈಗ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದ್ರೆ ತಮ್ಗೆ ಈಗ ವಿಚಾರ ಪಾವನ ಆಗಿದ್ವಿ, ಸುಂದರ ಆಗಿದ್ವಿ, ಸತೋ ಪ್ರಧಾನ ಆಗಿದ್ವಿ ಅಂತ ಹೇಳಿ. ಬಂದ್ಗೆ ಅದ್ರಲ್ಲಿ ಎಷ್ಟು ಪತಿ ವಿಶೇಷ ಅವರ ಮುಂದೆ ನಿಂತ್ಕೊಂಡು ಮನುಷ್ಯ ರೀತಿ ಮಹಿಮೆ ಮಾಡ್ತಾರಂತ. ನಾವು ಕಪ್ಪಾಗಿದ್ವಿ, ಪಾಪಿ ಆಗಿದ್ವಿ, ಅನ್ಕೊಳ್ತಾರೆ. ಮಂದಿ ಜಾತೆ ಬಾಬಾ ಹೇಳ್ತಿದ್ದಾರೆ, ಮೊದಲು ಬಂತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮೊದಲು ಲಕ್ಷ್ಮೀ ನಾರಾಯಣ ನಿರ್ವಿಕಾರಿಯಾಗಿತ್ತು, ಈಗ ವಿಕಾರಿ ಆಗಿದ್ದಾರೆ. ನಿರ್ವಿಕಾರಿ ದೇವತೆಗೆ ಆಗೆ ಜಾಕರ್ अपने को कारी पतित गाते हैं. ಹೀಗೆ ದೇವತೆಗಳ ಮುಂದೆ ನಿಂತ್ಕೊಂಡು ಮನುಷ್ಯರೆಲ್ಲರೂ ತಮ್ಮನ್ನ ಪತಿತರು, ನಾವು ವಿಕಾರಿ, ನಾವು ಪಾಪಿ, ನೀಚ ಅಂತ ಹೇಳಿ ಹೇಳ್ಕೊಳ್ತಾರೆ. ಶಾದಿಗೆ ಪೆಹಲೆ ऐसे नहीं कहेंगे, ಬಾಬಾ ವಿವಾಹಕ್ಕಿಂತ ಮುಂಚೆ ಈ ರೀತಿ ಹೇಳ್ಕೊಳ್ಳೋದಿಲ್ಲ. तो विकार में जाके फिर मंदिर में जाकर उनकी महिमा करते हैं. बाबा ಹೇಳ್ತಿದ್ದಾರೆ,
आजकल तो लक्ष्मी नारायण के मंदिर मंदिर में शिव बाबा के मंदिर में ಶಾದಿಯಾ ಹೋತಿ ಹೇ. ಇತ್ತೀಚಿನ ದಿನಗಳಲ್ಲಂತೂ ಲಕ್ಷ್ಮೀ ನಾರಾಯಣರ ಮಂದಿರದಲ್ಲೂ ವಿವಾಹಗಳಾಗ್ತದೆ, ಶಿವನ ಮಂದಿರದಲ್ಲೂ ಕೂಡ ವಿವಾಹ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮೊದಲು ಶಿವನ ಮಂದಿರದಲ್ಲಿ ವಿವಾಹ ಆಗ್ತಾ ಇರ್ಲಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪತಿತ ಬನ್ನೆ ಕೆ ಲಿಯೇ ಕಂಗನ್ ಬಾಂಧತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪತಿತರಾಗೋದಕ್ಕಾಗಿನೇ ಕಂಕಣ ಕಟ್ಕೊಳ್ತಾರೆ. ಅಭಿ ತುಮ್ ಗೋರೆ ಬನ್ನೆ ಕೆ ಲಿಯೇ ಕಂಗನ್ ಬಂಧತೆ ಹೋ, ಇಸ್ಲಿಯೇ ಗೋರಾ ಬನ್ನೆ ವಾಲೆ ಶಿವ ಬಾಬಾ ಕೋ ಯಾದ್ ಕರ್ತೆ ಹೋ. ತಾವಂತೂ ಈಗ ಸುಂದರರಾಗುವುದಕ್ಕಾಗಿ ಕಂಕಣವನ್ನ ಕಟ್ಕೊಳ್ಬೇಕಾಗಿದೆ. ಹೀಗೆ ಸುಂದರ ಮಾಡುವಂತವ್ರು ಶಿವ ಬಾಬಾ, ಅವರನ್ನೇ ನೆನಪು ಮಾಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ವಿಕಾರ ಆಗೋದಕ್ಕಾಗಿ ಕಂಕಣ ಕಟ್ಕೊಂಡ್ರೆ ತಾವು ಸುಂದರ ಆಗೋದಕ್ಕಾಗಿ ಕಂಕಣ ಕಟ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಶಿವ ಬಾಬಾರವ್ರನ್ನೇ ನೆನಪು ಮಾಡಿ. जानते हो इस रथ के ब्रुकुटी के बीच शिव बाबा है, यह ಎವರ್ ಪ್ಯೂರ್ ಹೇ. ಗೊತ್ತಾಗಿದೆ ತಾವು ಮಕ್ಕಳಿಗೆ, ಶಿವ ಬಾಬಾರವರು ಇವರ ಬ್ರುಕುಟಿಯ ಮಧ್ಯದಲ್ಲಿದ್ದಾರೆ, ಅವರು ಎವರ್ ಪ್ಯೂರ್ ಇದ್ದಾರೆ, ಸದಾ ಸುಂದರ ಇದ್ದಾರೆ. उनकी यही आशा रखते हैं कि बच्चे सभी प्यूर हो, ಪ್ಯೂರ್ ಗೋರಾ ಬನ್ ಜಾಯೆ. ಆ ತಂದೆಗೆ ಭ್ರುಕುಟಿ ಮಧ್ಯದಲ್ಲಿ ಕುಳಿತಿರುವ ಶಿವ ಬಾಬಾರವ್ರಿಗೆ ಈ ಆಶೆ ಇದೆ, ಎಲ್ಲಾ ಮಕ್ಕಳು ಎವರ್ ಪ್ಯೂರ್ ಆಗ್ಲಿ, ಸುಂದರ ಆಗ್ಬೇಕು, ಪಾವನ ಆಗ್ಬೇಕು. ಮಾಮೆ ಕಮ್ ಯಾದ್ ಕರೋ, ಪ್ಯೂರ್ ಹೋ ಜಾಯೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ, ಆಗ ಪ್ಯೂರ್ ಆಗ್ತೀರಾ, ಸುಂದರ ಆಗ್ತೀರಾ, ಪವಿತ್ರ ಆಗ್ತೀರಿ. ಆತ್ಮಕೋ ಯಾದ್ ಕರ್ನಾ ಹೇ ಬಾಪ್ಕೋ. ಆತ್ಮ ಅಂತೂ ತಾವು ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ಎಲ್ಲರ ಆತ್ಮ ತಂದೆಯನ್ನೇ ನೆನಪು ಮಾಡಿದಾಗಲೇ ಪ್ಯೂರ್ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಬಿ ಬಚ್ಚೋं को देख देख हर्षित होते हैं. ಬಾಬಾ ಅಂತೂ ಮಕ್ಕಳನ್ನ, ಆತ್ಮಗಳನ್ನ ನೋಡ್ತಾ ನೋಡ್ತಾ ಬಹಳ ಖುಷಿ ಪಡ್ತಾರೆ. ಯಾಕೆಂದ್ರೆ 5,000 ವರ್ಷದ ನಂತರ ಸಿಕ್ಕಿದ್ದೀರಿ, ಮತ್ತೆ ಅವ್ರನ್ನ ಪಾವನ ಮಾಡ್ತಿದ್ದೀನಿ, ಸುಂದರ ಮಾಡ್ತಿದ್ದೀನಿ, ಇವ್ರು ನನ್ಗೆ ಸಹಯೋಗಿ ಆತ್ಮ, ಕಲ್ಪದ ಹಿಂದಿನ ಆತ್ಮ ಅಂತ ಹೇಳಿ ಬಾಬಾ ಖುಷಿ ಪಡ್ತಾರೆ. ತುಮ್ ಬಚ್ಚೋ ಬಿ ಬಾಪ್ ಕೋ ದೇಖ್ ದೇಖ್ ಸಮಜ್ತೆ ಹೋ, ಪವಿತ್ರ ಬನ್ ಜಾಯೆ. ತಾವು ಕೂಡ ಮಕ್ಕಳು ತಂದೆಯನ್ನ ನೋಡ್ತಾ ನೋಡ್ತಾ ಆತ್ಮಗಳು ಪವಿತ್ರರಾಗ್ಬಿಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಈ ಜಗತ್ತಿನ ವಸ್ತು ವೈಭವ ಯಾರನ್ನು ನೋಡ್ಬೇಡಿ, ತಂದೆಯನ್ನ ನೋಡ್ತಾ ನೋಡ್ತಾನೆ ಪವಿತ್ರ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तो फिर हम ऐसे ಲಕ್ಷ್ಮೀ ನಾರಾಯಣ್ ಬನೆಂಗೆ. ಹೀಗೆ ಪವಿತ್ರ ಆಗ್ತಾರೆ. ಹೇಗಾಗ್ತಾರೆ ಅಂದ್ರೆ ಪುನಃ ಮತ್ತೆ ತಾವು ಲಕ್ಷ್ಮೀ ನಾರಾಯಣರ ಸಮಾನ ಪವಿತ್ರರಾಗ್ಬಿಡ್ತೀರಿ. ಯಹ ಹಮಾರ ಏಮ್ ಅಬ್ಜೆಕ್ಟ್, ಬಚ್ಚೋं को बहुत ಖಬರ್ದಾರ್ ಸೆ ಯಾದ್ ಕರ್ನೆ ಹೇ. ಬಾಬಾ ಅಂತ ನಮ್ಗೆ ಗುರಿ ಉದ್ದೇಶ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ತಾವು ಮಕ್ಕಳು ಬಹಳ ಎಚ್ಚರಿಕೆಯಿಂದ ತಂದೆ ನೆನಪು ಮಾಡಿ, ನಿಮ್ಮ ಗುರಿ ಉದ್ದೇಶ ಏನಿದೆ ಅದೇ ಆಗ್ಲೇಬೇಕಾಗಿದೆ. ಹಾಗಾದ್ರೆ ತಂದೆಯನ್ನೆಷ್ಟು ನೆನಪು ಮಾಡ್ಬೇಕು ಅಂತ ಬಾಬಾ ಕೇಳ್ತಾರೆ. ಏಸೆ ನಹಿ ಬಸ್ ಬಾಪ್ಗೆ ಪಾಸ್ ಆಯೆ. ಈ ರೀತಿ ಎಲ್ಲ ನಾವು ಬಾಬಾ ತಂದಿದೀವಲ್ಲ, ಹೋಗ್ತೀವಲ್ಲ, ಸ್ವರ್ಗದಲ್ಲಿ ಏನೋ ತಲುಪ್ತೀವಲ್ಲ, ಹೀಗಲ್ಲ. ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣರೇ ಆಗ್ಬೇಕು, ಗುರಿ ತಲುಪಲೇಬೇಕು. ಅಷ್ಟು ಎಚ್ಚರಿಕೆಯಿಂದ ತಂದೆಯನ್ನ ನೆನಪು जाने से अपने ही धंधे आदि में पूरा हो जाए, इसलिए यह सम्मुख बाप बैठ बच्चों को समझाते हैं. ಬಾಬಾ ಹೇಳ್ತಾರೆ, ನೀವು ಹೊರಗಡೆ ಹೋಗ್ತಿದ್ದಂಗೆ ಉದ್ಯೋಗ, ವ್ಯವಹಾರ, ಕಾರ್ಯ ಅಂತ ಹೇಳಿ ಬುದ್ಧಿಯಲ್ಲಿ ಇಲ್ಲಿ ಹೊರಟೋಗುತ್ತೆ. ಹಾಗಾಗಿ ಬಾಬಾ ಇಲ್ಲಿ ಸಮ್ಮುಖದಲ್ಲಿ ಬಹಳ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ, ತಿಳಿಸ್ತಿದ್ದಾರೆ. ಬ್ರುಕುಟಿಕೆ ಬೀಚ್ ಆಕರ್ अकाल आत्मा तो आत्मा हमारे बच्चे है, यह इस तख्त पर बैठे है. ಬಾಬಾ ಕೂಡ ಹೇಳ್ತಿದ್ದಾರೆ, ಆತ್ಮ ಅಕಾಲ ಸಿಂಹಾಸನ ಇದರಲ್ಲಿ ಕೂತ್ಕೊಂಡಿದೆ. ಹಾಗಾಗಿ ಬಾಬಾ ಕೂಡ ಬ್ರುಕುಟಿಯ ಮಧ್ಯದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಖುದ್ ಆತ್ಮ ತಮೋ ಪ್ರಧಾನ ಹೇ ತೋ ತಖ್ತ್ ಬಿ ತಮೋ ಪ್ರಧಾನ ಹೇ. ಆತ್ಮ ತಮೋ ಪ್ರಧಾನ ಆಗಿರುವ ಕಾರಣ ಅದಕ್ಕೆ ಸಿಕ್ಕಿರುವಂತಹ ಸಿಂಹಾಸನ ಕೂಡ ತಮೋ ಪ್ರಧಾನ ಆಗಿದೆ. ಶರೀರನು ತಮೋ ಪ್ರಧಾನ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಅಚ್ಚಿ ರೀತಿ ಸಮಜ್ನೆ ಕಿ ಬಾತ್ ಹೇ. ನಾವು ಆತ್ಮಗಳೆಷ್ಟು ಸತೋ ಪ್ರಧಾನ ಆಗ್ತಿದೀವಿ ಅಂಥದ್ದೇ ಸಿಂಹಾಸನ. ರಜೋ ಪ್ರಧಾನ ಆದಾಗ ರಜೋ ಪ್ರಧಾನದ್ದೇ ಸಿಂಹಾಸನ, ತಮೋ ಪ್ರಧಾನ ಆದಾಗ ತಮೋ ಪ್ರಧಾನದ್ದೇ ಸಿಂಹಾಸನ ಸಿಗುತ್ತೆ. ಇದು ತಿಳ್ಕೊಳ್ಳುವ ಮಾತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ऐसे लक्ष्मी नारायण बनना
कोई मासी का घर नहीं है. ಈ ರೀತಿ ಲಕ್ಷ್ಮೀ ನಾರಾಯಣ ಆಗೋದೇನು ಇದು ಸಾಮಾನ್ಯ ಮಾತಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ಚಿಕ್ಕಮ್ಮನ ಮನೆ ಮಾತಂತಲ್ಲ. ಅಭಿ ತುಮ್ ಸಮಜ್ತೆ ಹೋ ಹಮ್ ಇನ್ ಜೈಸಾ ಬನ್ ರಹೆ ಹೇ. ತಾವು ಮಕ್ಕಳಿಗೆ ಗೊತ್ತಾಗಿದೆ ನಾವು ಇವರಂತೆ ಆಗ್ಬೇಕಾಗಿದೆ, ಇಂಥದ್ದೇ ಪದವಿ ಪಡ್ಕೊಳ್ಳಿಕ್ಕೆ. ಆತ್ಮ ಪವಿತ್ರ ಬನ್ಕರ್ ಹಿ ಜಾಯಂಗೆ. ಬಾಬಾ ಕೂಡ ಹೇಳ್ತಾರೆ ಆತ್ಮ ಹಾಗೆ ಹೋಗೋದಿಲ್ಲ, ಪವಿತ್ರ ಆಗೇ ಹೋಗ್ಬೇಕಾಗಿದೆ, ಶ್ರೇಷ್ಠ ಪದವಿನೇ ಪಡ್ಕೊಳ್ಬೇಕು, ಅಂತದ್ದೇ ಪುರುಷಾರ್ಥ ಮಾಡಿ. ಫಿರ್ ದೇವಿ ದೇವತಾ ಕಲಾಯಂಗೆ. ಯಾವಾಗ ಆತ್ಮ ನೀವು ಪವಿತ್ರ ಆಗ್ಬಿಡ್ತೀರಿ ಆಗ ಆತ್ಮನಿಗಾಗಿ ನಾವು ತಾವು ಮುಂದಿನ ಶರೀರ ಸಿಕ್ಕಾಗ ಅಂತವ್ರಿಗೆನೆ ದೇವಿ ದೇವತೆ ಅಂತ ಹೇಳಿ ಹೇಳಲಾಗುತ್ತೆ. ಆತ್ಮ ಪವಿತ್ರ ಆದಾಗ ಯಾವ ಶರೀರ ಪಡ್ಕೊಳ್ತಿರೋ ಅಂತ ಶರೀರದ ಜೊತೆ ಇರುವ ಆತ್ಮನಿಗೆ ದೇವಿ ದೇವತೆಗಳು ಅಂತ ಹೇಳಿ ಹೇಳಾಗುತ್ತೆ. ಯಾ ಐಸ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೇ. ಹೀಗೆ ತಾವು ಸ್ವರ್ಗದ ಮಾಲೀಕರಾಗೋರಿದ್ದೀರಿ. ಪರಂತು ಮಾಯಾ ಐಸೆ ಹೇ ಜೋ ಬುಲಾ ದೇತೆ ಹೇ. ಬಾಬಾ ಹೇಳ್ತಾರೆ ಆದ್ರೆ ಮಾಯೆ ಏನು ಕಡಿಮೆ ಇಲ್ಲ, ಹಾಗೆ ಈಸಿಯಾಗಿ ತಾವು ಸ್ವರ್ಗದ ಮಾಲೀಕರಾಗೋದಿಲ್ಲ. ಮಾಯೆ ತಮ್ಮನ್ನ ಮರೆಸುವ ಪ್ರಯತ್ನ ಮಾಡುತ್ತೆ. ಕೊಯಿ ಯಹ ಐಸೆ ಸುನಾಕರ್ ಬಹರ್ ಜಾತೆ ಹೇ ಫಿರ್ ಭೂಲ್ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ ಕೆಲವು ಮಕ್ಕಳು ಹೀಗಿದ್ದಾರೆ, ಇಲ್ಲಿ ಬಹಳ ಚೆನ್ನಾಗಿ ಕೇಳ್ತಾರೆ, ಹೊರಗೆ ಹೋಗ್ತಿದ್ದಂಗೆ ತಮ್ಮ ಉದ್ಯೋಗ ಕೆಲಸ ಕಾರ್ಯ ಅಂತ ಹೇಳಿ ಬಾಬಾರವರ ಮಹಾವಾಕ್ಯನು ಮರ್ತೋಗ್ತಾರೆ, ತಂದೆಯನ್ನು ಮರ್ತೋಗ್ತಾರೆ. ಇಸ್ಲಿಯೇ ಬಾಬ್ ಅಚ್ಚಿ ಪಕ್ಕಾ ಕರಾತೆ ಹೇ. ಹಾಗಾಗಿ ಬಾಬಾರವರು ತಮ್ಮ ಮಕ್ಕಳಿಗೆ ಒತ್ತಿ ಒತ್ತಿ ಹೇಳ್ತಾರೆ, अपने को देखता है जितना इन देवतों में गुण है वह हमने धारण किया है. श्रीमत पर चलकर ಚಿತ್ರ भी सामने है. ಬಾಬಾ ಹೇಳ್ತಿದ್ದಾರೆ, ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ತಾವು ಈ ದೇವತೆಗಳ ಚಿತ್ರವನ್ನ ನೋಡ್ತಾ ಇದ್ರೆ ನಮ್ಮಲ್ಲಿ ಈ ರೀತಿ ದೇವತೆಗಳ ರೀತಿಯ ಗುಣಗಳು ಧಾರಣೆ ಆಗಿದ್ದಾವ. ನಾವು ಬಾಬಾ ಹೇಳುವ ಪ್ರಕಾರ ಶ್ರೀಮತದಂತೆ ನಡೀತಾ ಇದೀವ. ಬಾಬಾ ಹೇಳ್ತಾರೆ ಚಿತ್ರವನ್ನ ಮುಂದಿಟ್ಕೊಳ್ಳಿ. ತುಮ್ ಜಾನೆ ಹಮ್ಕೋ ಯಹ ಬನ್ನ ಹೇ. ಚಿತ್ರವನ್ನ ಮುಂದಿಟ್ಕೊಳ್ಳೋದ್ರಿಂದ, ಚಿತ್ರವನ್ನ ನೋಡೋದ್ರಿಂದ ನಾವು ಬಾಹಿನಾಯ್ ಆ ರೀತಿ ಬಾಬಾ ಮಾಡಿಸ್ತಿದ್ದಾರೆ, ಯುಕ್ತಿಗಳನ್ನ ಸಲಹೆಗಳನ್ನ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಗುರಣ್ಣ ಅದನ್ನ ನಾಯಿ ಓಡಿಸ್ಬ. ಈ ರೀತಿಯಾಗಿ ಬಾಬಾ ಹೀಗೆ को कि हम शिवा के व्रत पर बाबा को याद करते करते यह बन रहे हैं. ತಮಕ್ಳಿಗೆ ಈ ರೀತಿ ಬುದ್ಧಿಯಲ್ಲಿ ನೆನಪಿರ್ಬೇಕಾಗುತ್ತೆ. ನಾವು ಶಿವಬಾಬಾರವರ ಮತದಿಂದ ಶಿವಬಾಬಾರವ್ರನ್ನ ನೆನಪು ಮಾಡ್ತಾ ಈ ರೀತಿ ದೇವತೆಗಳಾಗ್ತಾ ಇದೀವಿ ಅಂತ ಹೇಳಿ ನೆನಪಿರ್ಬೇಕಾಗಿದೆ. ಯಾಸೆ ಹಿ ಪಾಪ ಭಸ್ಮ ಹೋಗಿ. ಬಾಬಾ ಕೂಡ ಹೇಳ್ತಿದ್ದಾರೆ ನೆನಪಿನಿಂದಲೇ ಮತ್ತೆ ಪಾಪಗಳು ಭಸ್ಮ ಆಗ್ತವೆ, ನೆನಪಿನಿಂದಲೇ ತಾವು ದೇವತೆ ಆಗ್ತೀರಿ. ಅವ್ರ ಕೊಯಿ ಉಪಾಯ ನಹಿ ಹೇ. ಪಾವನರಾಗೋದಕ್ಕಾಗಿ, ದೇವತೆ ಆಗೋದಕ್ಕಾಗಿ, ಶ್ರೇಷ್ಠ ಪದವಿ ಪಡ್ಕೊಳ್ಳೋದಕ್ಕಾಗಿ ಬಾಬಾರವರ ನೆನಪು ಬಿಟ್ರೆ ಬೇರೆ ಯಾವ ಉಪಾಯನೂ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಲಕ್ಷ್ಮೀನಾರಾಯಣ್ ತೋ ಗೋರೆ ಹೇನ. ಹೀಗೆ ಬಾಬಾ ಹೇಳ್ತಿದ್ದಾರೆ ಲಕ್ಷ್ಮೀನಾರಾಯಣನ್ ನೋಡಿ ಎಷ್ಟು ಸುಂದರ ಇದ್ದಾರೆ, ಎಷ್ಟು ಪಾವನ ಇದ್ದಾರೆ. ಮಂದಿರೋ ಮೇ ಫಿರ್ ಸಾವರೆ ಬನ್ ರಖಾ ಹೇ. ಆದ್ರೆ ಮಂದಿರದಲ್ಲಿ ನೋಡಿ ಕಪ್ಪು ಮಾಡಿ ಕೂಡ್ಸಿದ್ದಾರೆ, ಕಪ್ಪು ಶಿಲೆಯಲ್ಲಿ ತೋರಿಸ್ತಾರೆ. रघुनाथ मंदिर में राम रघुनाथ मंदिरದಲ್ಲಿ ರಾಮನ ಕಪ್ ಮಾಡ್ತಾರೆ. ಯಾಕೆ ಕಿಸಿ ಪತ್ತಾಯಿ ಅದು ಯಾಕೆ ಮೂರ್ತಿ ಉದ್ಘಾಟನೆ ಮಾಡಿದ್ರು, ಯಾಕೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಮಾತು ಕಿತ್ನಿ ಚೋಟಿಗೆ. ಆದ್ರೆ ಬಾಬಾ ಹೇಳಿದ್ರೆ ಮಾತಂತೂ ಬಹಳ ಚಿಕ್ಕದು, ಆದ್ರೆ ಯಾರಿಗೂ ತಿಳ್ಕೊಂಡೇ ಇಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ. ಬಾ ಸಮझाते हैं शुरू में यह थे सबसे प्रधान खूबसूरत. ಬಾಬಾ ಹೇಳ್ತಾರೆ ಆರಂಭದ ಬಹಳ ಪ್ರಧಾನ ಆಗಿದ್ರು, ಬಹಳ ಸುಂದರರಾಗಿದ್ರು. सजा सतो प्रधान बन जाते हैं परंतु सजा खाकर बनते हैं.
ಬಾಬಾ ಹೇಳ್ತಿದ್ದಾರೆ, ಸ್ವರ್ಗದಲ್ಲಿ ಆರಂಭದಲ್ಲಿ ಶುರುನಲ್ಲಿ ಎಲ್ಲರೂ ಸತೋ ಪ್ರಧಾನರೇ ಇದ್ರು, ಪ್ರಜೆಗಳು ಕೂಡ ಸತೋ ಪ್ರಧಾನ ಇದ್ರು. ಹೇಗಾಗಿದ್ರು ಸತೋ ಪ್ರಧಾನ ಅಂದ್ರೆ ಅವರು ಶಿಕ್ಷೆಯನ್ನ ತಿಂದು ಸತೋ ಪ್ರಧಾನ ಆಗಿದ್ರು, ಶಿಕ್ಷೆಯನ್ನ ತಿಂದು ಪಾವನರಾಗಿದ್ರು. ಜಿತ್ನಿ ಜಾತಿ ಸಜಾ ಉನ್ಕಾ ಪದ್ ಬಿ ಕಮ್ ಹೋ ಜಾತಾ ಹೈ. ಎಷ್ಟೆಷ್ಟು ಸಜಾ ಅಥವಾ ಎಷ್ಟೆಷ್ಟು ಶಿಕ್ಷೆ ಜಾಸ್ತಿ ತಿಂತಾರೋ ಅಷ್ಟು ಪದವಿ ಕಡಿಮೆ ಆಗತ್ತೆ. ಬಾಬಾ ಹೇಳಿದ್ರಲ್ಲಿ ಶಿಕ್ಷೆ ಅನುಭವ ಮಾಡಿದಷ್ಟು, ಶಿಕ್ಷೆ ಜಾಸ್ತಿ ತಿಂದಷ್ಟು ಗೌರವ ಕಡಿಮೆ ಆಗತ್ತೆ. ಹಾಗಾಗಿ ಪದವಿ ಕಡಿಮೆ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೆಹನತ್ ಮೆಹನತ್ ನಹಿ ಕರ್ತೆ ಪಾಪ ಕರ್ತೆ ನಹಿ. ಬಾಬಾ ಹೇಳ್ತಾರೆ, ನೀವು ಪರಿಶ್ರಮ ಪಡ್ಲಿಲ್ಲ ಅಂದ್ರೆ ಪಾಪಗಳು ಕೂಡ ಭಸ್ಮ ಆಗೋದಿಲ್ಲ. ನೆನಪು ಮಾಡುವ, ಪರಿಶ್ರಮ ಪಟ್ಟಷ್ಟು ಪಾಪಗಳು ನಾಶ ಆಗತ್ತೆ, ಶಿಕ್ಷೆಗಳಿಂದ ಬಚಾವಾಗ್ತೀರಿ, ಮತ್ತೆ ಶ್ರೇಷ್ಠ ಪದವಿ ಆಗತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪದ್ ಕಮ್ ಹೋ ಜಾತಾ ಹೈ. ಬಾಬಾ ಹೇಳ್ತಿದ್ರೆ ಪಾಪಗಳೇನಾದ್ರೂ ಕಟ್ ಆಗ್ಲಿಲ್ಲ ಅಂದ್ರೆ ಪದವಿ ಕಡಿಮೆ ಆಗತ್ತೆ. ಬಾತು ಕ್ಲಿಯರ್ ಕರ್ ಸಮझाते हैं. ಬಾಬಾ ಅಂತ ಬಹಳ ಸ್ಪಷ್ಟ ಹೇಳ್ತಿದ್ದಾರೆ, ಪಾಪಗಳು ಭಸ್ಮ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ಪದವಿ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಹೇಗ್ ಮಾಡ್ಬೇಕು ಬಹಳ ಸ್ಪಷ್ಟ ಹೇಳಿದ್ದಾರೆ. तो यह ಬೈತಾ ಹೋ ಗೋರಾ ಬನ್ನೆ ಕೆ ಲಿಯೆ. ತಾವಿಲ್ಲಿ ಕೂರ್ತಿದ್ರಿ ಅಂದ್ರೆ ಅರ್ಥ ಸುಂದರರಾಗೋದಕ್ಕಾಗಿ. ಹಾಗಾಗಿ ಪೂರ್ಣ ಸುಂದರ ಆಗ್ಬೇಕೆ ಹೊರತು ಕಲೆಗಳು ಉಳಿಸ್ಕೊಂಡು ಶಿಕ್ಷೆ ತಿನ್ಕೊಂಡು ಮತ್ತೆ ಪದವಿ ಭ್ರಷ್ಟ ಮಾಡ್ಕೊಳ್ಳಿಕ್ಕಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪರಂತು ಮಾಯಾ ಬಡಿ ದುಶ್ಮನ್ ಹೇ. ಆದ್ರೆ ಮಾಯೆ ಕೂಡ ಎಷ್ಟು ದೊಡ್ಡ ಶತ್ರುವಾಗಿದೆ. ಪದವಿ ನೆನಪಿನಲ್ಲಿ ಇರ್ಲಿಕ್ಕೆ ಬಿಡುದಿಲ್ಲ, ಪದವಿ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಬಿಡುದಿಲ್ಲ, ವಿಘ್ನಗಳನ್ನ ಹಾಕತ್ತೆ, ಪರಿಸ್ಥಿತಿ ತರತ್ತೆ. ಜಿಸ್ನೆ ಕಾಲ ಬನಾಯ ಹೇ. ಬಾಬಾ ಹೇಳ್ತಾರೆ, ಈ ಮಾಯೇನೆ ನಿಮ್ಮನ್ನ ಕಪ್ಪಾಗಿ ಮಾಡಿರೋದು, ನಿಮ್ಮ ಶತ್ರು ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದೇಖ್ತೆ ಹಬ್ ಗೋರಾ ಬನಾನೆ ವಾಲಾ ಆಯಾ ಹೇ ತೋ ಮಾಯಾ ಸಾಮ್ನಾ ಕರ್ತೆ ನಹಿ. ಬಾಬಾ ಹೇಳ್ತಿದ್ದಾರೆ, ತಮ್ಮನ್ನ ಸುಂದರ ಮಾಡುವಂತವ್ರು ಬಂದಿದ್ದಾರೆ, ಮಾಯೆಗೆ ಈಗ ಸಹನೆ ಆಗ್ತಾ ಇಲ್ಲ. ಇವ್ರು ಸುಂದರ ಆಗ್ತಿದ್ದಾರೆ, ಇಷ್ಟು ಜನ್ಮಗಳಿಂದ ನನ್ಗ್ ವಶ ಆಗಿದ್ರು, ಈಗ ಇವ್ರು ಸುಂದರ ಆಗ್ತಾರೆ ಅಂದ್ರೆ ಅದಕ್ಕೆ ಸಹನೆ ಆಗೋದಿಲ್ಲ, ವಿಘ್ನ ಹಾಕತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಹತೆ ಹೇ ಯಹ ತೋ ಡ್ರಾಮಾ ಅನುಸಾರ ಉನ್ಕಾ ಆಧಾ ಕಲ್ಪ ಕಾ ಪಾಠ ಬಚಾಯ. ನಾಟಕ ಅನುಸಾರವಾಗಿ ಇಲ್ಲಿಯವರೆಗೂ ರಾವಣನದ್ದು ಪಾತ್ರ ಇತ್ತು, ಹಾಗಾಗಿ ರಾವಣನ ವಶರಾಗಿದೆ. ಈಗ ಅರ್ಧ ಕಲ್ಪ, ಈಗ ನನ್ ಪಾತ್ರ ಪ್ರಾರಂಭ ಆಗೋದಿದೆ. ಹಾಗಾಗಿ ತಾವು ಮಕ್ಕಳು ಈಗ ನನ್ನಂತೆ ಸುಂದರರಾಗ್ಬೇಕು ಅಂತ ಪಾತ್ರನೇ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯಾ ಘಡಿ ಘಡಿ ಮೂಡ್ಕರ್ ಅವ್ರ ತರಫ್ ಲೇ ಜಾತೆ ಹೇ. ಬಾಬಾ ಹೇಳ್ತಿದ್ದಾರೆ, ಮಾಯೆ ಗಳಿಗೆ ಗಳಿಗೆ ಮುಖವನ್ನ ತನ್ನ ಕಡೆಗೆ ತಿರ್ಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರತ್ತೆ. ಅರ್ಧ ಕಲ್ಪದವರೆಗೂ ಅದರ ಮಗುವಾಗಿ ಈಗ ಬಿಡೋದೇ ನಿಮ್ಮನ್ನ ಅಷ್ಟು ಈಸಿಯಾಗಿ ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ತೆ. ಲಿಖತೆ ಹೇ ಬಾಬಾ ಹಮ್ಕೋ ಮಾಯಾ ಬಹುತ್ ತಂಗ್ ಕರ್ತೆ ಹೇ. ಬಾಬಾರವ್ರಿಗೆ ಮಕ್ಕಳು ಪತ್ರ ಬರೀತಾರಂತೆ, ಬಾಬಾ ನಮ್ಗೆ ಮಾಯೆ ಎಷ್ಟು ತೊಂದರೆ ಕೊಡ್ತಾ ಇದೆ. ಬಾಬಾ ಕತೆ ಯಹಿ ಯುದ್ಧ ಹೇ. ಬಾಬಾ ಹೇಳ್ತಾರೆ, ಇದೇ ಯುದ್ಧ, ಮಾಯೆ ತೊಂದರೆ ಕೊಡುತ್ತೆ, ಅದ್ರಲ್ಲಿ ತಾವು ಜಯ ಆಗಿ ಬರ್ಬೇಕು, ಇದೇ ಯುದ್ಧ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಗೋರೆ ಸೆ ಕಾಲೆ ಫಿರ್ ಕಾಲೆ ಸೆ ಗೋರೆ ಬಂತೆ ಹೋ. ಯಹ ಖೇಲ್ ಹೇ. ತಾವು ಸುಂದರರಿಂದ ಕಪ್ಪಾಗ್ತೀರಿ, ಕಪ್ಪಿದ್ದರು ಮತ್ತೆ ಸುಂದರರಾಗ್ತೀರಿ, ಇದು ಆಟ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅರ್ಧ ಕಲ್ಪ ಸುಂದರರಾಗಿರ್ತೀರಿ, ಇನ್ನು ಅರ್ಧ ಕಲ್ಪ ಕಪ್ಪಾಗ್ತೀರಿ, ಇದು ಆಟ ನಡೀತಾ ಇದೆ. ಸಮಸ್ತೆ ಬಿ ಹೇ ಉನ್ಕೋ ಹೇ ಜಿಸ್ನೆ ಪೂರಾ 84 ಜನ್ಮ ಲಿಯಾ ಹೇ. ಗೊತ್ತಾಗಿದೆ ಆಟ ಯಾರದ್ದು 84 ಅವರದ್ದು ಆಗಿದೆ. ಅರ್ಧ ಕಲ್ಪ ಸುಂದರರು, ಅರ್ಧ ಕಲ್ಪ ಪತಿತರು. ಉನ್ಕಿ पाव भारत में ही आते, ऐसे भी नहीं, भारत में सब 84 जन्म लेने वाले हैं. ಬಾಬಾ ಹೇಳ್ತಾರೆ, ಯಾರದ್ದು 84 ಜನ್ಮ ಇದಾವೋ ಅವರದ್ದು ಜನ್ಮ ಭಾರತದಲ್ಲೇ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗಂತ ಹೇಳಿ ಇಡೀ ಭಾರತವಾಸಿಗಳೆಲ್ಲ 84 ಜನ್ಮ ಪಡ್ಕೊಳ್ತಾರೆ, ಆ ರೀತಿ ಅಲ್ಲ. ಬಾಬಾ ಹೇಳ್ತಿದ್ರೆ, ಸತ್ಯುಗದ ಆರಂಭದಲ್ಲಿ ಯಾರೆಲ್ಲ ಬಂದಿದ್ರು 80 ಲಕ್ಷ ಆತ್ಮಗಳು ಅವ್ರು ಪೂರ್ಣ ಇಲ್ಲಿಯೇ ಭಾರತದಲ್ಲೇ ಜನ್ಮ ಪಡಿತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ರು. अभी तुम बच्चों को यह टाइम वेस्ट बिल्कुल
ಬಿಲ್ಕುಲ್ ನಹಿ ಹೇ. ಬಾಬಾ ಹೇಳ್ತಿದ್ರೆ ಈಗಂತೂ ತಾವು ಸಮಯವನ್ನ ವೇಸ್ಟ್ ಮಾಡಬಾರ್ದಾಗಿದೆ ಸರ್. टाइम मोस्ट वैल्यूबल है, पुरुषार्थ करना चाहिए, पूरा हमको ऐसे बनाना है. ಬಾಬಾ ಹೇಳ್ತಿದ್ದಾರೆ ಒಂದು ಸಂವರ್ಥ ಮಾಡ್ಬೇಕು, ಇಂಥ ಪುರುಷಾರ್ಥ ಮಾಡ್ಬೇಕು, ನಾವು ಈ ರೀತಿ ದೇವತನೇ ಆಗ್ಬೇಕಾಗಿದೆ. ಜರೂರ್ ಬಾಪ್ ನ जरूर बाप ने यहाँ कहा है मुझे याद करो और दैवी गुण भी धारण करने हैं. ಬಾಬಾ ಸ್ವತಃ ಹೇಳಿದ್ದಾರೆ, ನನ್ನನ್ನೇ ನೆನಪು ಮಾಡಿ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ. ಕಿಸಿ ಕಿ ದುಃಖ ನಹಿ ದೇನಾ ಹೈ. ಬಾಬಾರವರ ಶ್ರೀಮತನ ಇದೆ, ಯಾರಿಗೂ ದುಃಖವನ್ನ ಕೊಡ್ಬೇಡಿ. ಬಾಪ್ कहते हैं बच्चे अब ऐसे ಗಫಲತ್ ಮತ್ ಕರೋ. ಯಾರಿಗೆ ದುಃಖವನ್ನ ಕೊಡುವಂತ ತಪ್ಪನ್ನಂತೂ ಮಾಡಬಾರ್ದು. ಬುದ್ಧಿಯೋಗ ಏಕ್ ಬಾಪ್ ಸೆ ಲಗಾವೋ. ಬಾಬಾ ಹೇಳ್ತಾರೆ ಬುದ್ಧಿಯೋಗವನ್ನ ಒಬ್ಬ ತಂದೆಯ ಜೊತೆಗೆ ಜೋಡಿಸಿ. ತುಮ್ನೆ ಪ್ರತಿಜ್ಞಾ ಕಿ ಥಿ ಹಮ್ ಬಾಪ್ ಪರ್ ವಾರಿ ಜಾಯಂಗೆ. ತಾವು ಪ್ರತಿಜ್ಞೆ ಮಾಡಿದ್ರಿ ಪಾಪಾಗ್ ಬಂದ್ರೆ ನಾವು ಬಲಿಹಾರಿ ಆಗ್ತೀವಿ, ತಮ್ಗೆ ತಮ್ಮವರಾಗ್ಬಿಡ್ತೀವಿ ಅಂತ ಹೇಳಿ. ಜನ್ಮ ಜನ್ಮಾಂತರ प्रतिज्ञा करते आए हो. बाबा आप आएंगे तो हम आपकी मत पर ही चलेंगे, पावन बन देवता बन जाएंगे. ಹೀಗೆ ಭಕ್ತಿಯಲ್ಲಿ ಜನ್ಮ ಜನ್ಮಾಂತರದಿಂದ ಇಂಥ ಪ್ರತಿಜ್ಞೆನೆ ಮಾಡ್ತಾ ಬಂದಿದ್ದೀರಿ. ಬಾಬಾ ತಾವು ಬರ್ತೀರಂದ್ರೆ ತಮ್ಮ ಮತದಂತೆನೆ ನಡಿತೀವಿ, ತಮಗೆ ಬಲಿಹಾರಿ ಆಗ್ತೀವಿ, ತಮ್ಮಂತೆ ದೇವತೆ ಆಗ್ತೀವಿ, ತಮ್ಮ ಸಮಾನ ಆಗ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಗರ್ युगल युगल तुम्हारा साथ नहीं देता तो तुम अपना पुरुषार्थ करो. ಬಾಬಾ ಹೇಳ್ತಾರೆ ತಾವು ಯುಗಲ್ ಆಗಿದ್ರೆ, ದಂಪತಿಗಳಾಗಿದ್ರೆ, ತಮ್ಮ ಸಾಥಿಗಳು ತಮ್ಗೆ ಪುರುಷಾರ್ಥ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಬಲೆ ತಾವು ಒಬ್ರೇ ಪುರುಷಾರ್ಥ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಾಥಿ ನಹಿ नहीं बनेंगे, जोड़ी नहीं बनेंगे. ಬಾಬಾ ಹೇಳ್ತಿದ್ರೆ ಯುಗಲ್ ಸಾಥಿ ಆಗ್ಲಿಲ್ಲ, ಇಲ್ಲಿ ಪುರುಷಾರ್ಥ ಸಮಾನ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಜೋಡಿ ಆಗೋಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. जिसने जिसने जितना याद किया होगा, दैवी गुण धारण किया होगा, उनकी ही जोड़ी बनेंगे. ಯಾರ್ಯಾರು ಎಷ್ಟೆಷ್ಟು ಸಮಾನವಾಗಿರ್ಲಿ ಜೋಡಿ ನೆನಪ್ ಮಾಡ್ತೀರಿ, ದೈವಿ ಗುಣಗಳನ್ನ ಧಾರಣೆ ಮಾಡ್ತೀರಿ, ಅಲ್ಲಿ ಅಷ್ಟು ಜೋಡಿ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೈಸೆ देखो ब्रह्मा सरस्वती ने अच्छा पुरुषार्थ किया है तो जोड़ी बनती है. ಬಾಬಾ ಹೇಳ್ತಾರೆ ನೋಡಿ, ಬ್ರಹ್ಮ ಸರಸ್ವತಿ ಬಾಬಾ ಹೇಳ್ತಿದ್ದಾರೆ ಹೀಗೆ ಎಷ್ಟು ಸಮಾನ ಸಮಾನ ಪುರುಷಾರ್ಥ ಮಾಡಿರುವ ಕಾರಣ ಜೋಡಿ ಆದ್ರು ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಬ್ರದ್ದು ಪುರುಷಾರ್ಥ ಡಲ್ ಇದೆ, ಒಬ್ರ ಪುರುಷಾರ್ಥ ತೀವ್ರ ಇದೆ ಅಂದ್ರೆ ಜೋಡಿ ಆಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ಕೊಯ್ ಖುದ್ ಬಿ ಸಮಜ್ತೆ ಹೈ ಮಾಯಾ ಕಿ ಕಶಿಶ್ ಹೋತಿ ಹೈ. ಕೆಲವರಂತೂ ಈ ಸ್ವತಃವಾಗಿ ಹೇಳ್ತಾ ಇರ್ತಾರೆ ಮಾಯಾ ಆಕರ್ಷಣೆ ಮಾಡ್ತಾ है, बहुत अच्छी सर्विस कर है, याद में आते हैं ಗುಣ ಬಾಬಾ ಹೇಳಿದ್ದಾರೆ. ಬಹಳ ಚೆನ್ನಾಗಿ ಸೇವೆ ಮಾಡೋದು, ತಂದೆಯನ್ನ ನೆನಪು ಮಾಡೋದು, ಇದು ಕೂಡ ಗುಣನೇ. ಗೋಪ್ ಬಹುತ್ ಬಚ್ಚೆ ಹೇ. ಬಾಬಾ ಅಣ್ಣರಲ್ಲೂ ಕೂಡ ಒಳ್ಳೊಳ್ಳೆ ಮಕ್ಕಳಿದ್ದಾರೆ. ಕೊಯ್ ಖುದ್ ಬಿ ಸಮಜ್ತೆ ಹೇ ಮಾಯಾ ಬಿ ಕಶಿಶ್ ಕರ್ತೆ ಹೇ. ಹೀಗೆ ಒಬ್ಬೊಬ್ರು ಕೂಡ ಸರ್ವಿಸ್ ಮಾಡೋದ್ನಾಗ ಹೇಳ್ತಂತೆ ಬಾಬಾ ಮಾಯದ ಬಹಳ ಆಕರ್ಷಣೆ ಮಾಡುತ್ತೆ. झंझट टूटती नहीं, घड़ी घड़ी ನಾಮ ರೂಪ ದೇತೆ ಹೇ. ಮಾಯೆ ಬುದ್ಧಿಯನ್ನ ಜೋಡಿಸ್ಲಿಕ್ಕೆ ಬಿಡೋದಿಲ್ಲ, ಗಳಿಗೆ ಗಳಿಗೆ ನಾಮ ರೂಪದಲ್ಲಿ ಸಿಕ್ಕಾಕಿಸುತ್ತೆ. ಬಾಕಾತೆ ನಾಮ ರೂಪ ಮೇ ನಹಿ ಫಸೋ, ಮೇರೆ ಮೇ ಫಸೋನಾ. ಬಾಬಾ ಹೇಳ್ತಿದ್ದಾರೆ ಮಾಯಾ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಬೇಡಿ, ನನ್ನಲ್ಲಿ ಸಿಕ್ಕಾಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಾರೆ. ತಮ್ಮ ಮನಸ್ಸು ಬುದ್ಧಿಯನ್ನ ನನ್ನಲ್ಲಿ ಸಿಕ್ಕಾಕಿ, ದೇಹದಾರಿಗಳ ಜೊತೆ ಸಿಕ್ಕಾಕೊಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಜೈಸೆ ತುಮ್ ನಿರಾಕಾರ ಹೋ ಮೈ ಬಿ ನಿರಾಕಾರ ಹೋ. ಹೇಗೆ ತಾವು ಆತ್ಮಗಳು ನಿರಾಕಾರಿ ಆಗಿದ್ದೀರೋ ನಾನು ಕೂಡ ನಿರಾಕಾರಿನೇ ಆಗಿದ್ದೇನೆ. ನನ್ನ ಸಮಾನಾಗಿ ನನ್ನ ಜೊತೆ ನಿಮ್ಮ ಬುದ್ಧಿಯನ್ನ ಸಿಕ್ಕಾಕಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಕು ಅಬ್ ಆಪ್ ಸಮಾನ್ ಬನಾನಾ ಹೋ. ಬಾಬಾ ಹೇಳ್ತಿದ್ದಾರೆ ತಾವು ಮಕ್ಕಳನ್ನ ನನ್ನ ಸಮಾನ ಮಾಡ್ಕೊಳ್ಬೇಕಾಗಿದೆ. ಟೀಚರ್ ಆಪ್ ಸಮಾನ ಹೆಂಗೇನಾ,
ಹೀಗೆ ಬಾಬಾ ಹೇಳ್ತಿದ್ದಾರೆ, ಹೀಗೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಓದಿಸಿ ತಮ್ಮ ಸಮಾನ ತಮ್ಮ ಇತರನ್ನಾಗೆ ಮಾಡ್ಕೊಳ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ನಾನು ಶಿಕ್ಷಕ ಆಗಿದ್ದೀನಿ ಅಂದ್ಮೇಲೆ ನನ್ನ ಸಮಾನ ಮಾಡ್ಕೊಳ್ತಿದ್ದೀನಿ. ಸರ್ಜನ್ ಸರ್ಜನ್ ಬನಾಯಂಗೆನ್ನ ಹೀಗೆ ಬಾಬಾ ಹೇಳ್ತಾರೆ. ಡಾಕ್ಟರ್ಸ್ ನನ್ನೇ ತಯಾರು ಮಾಡ್ತಾರೆ, ವಕೀಲರನ್ನೇ ತಯಾರು ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನಾನು ಶಿಕ್ಷಕ ತಮ್ಮನ್ನು ಕೂಡ ನನ್ನ ಸಮಾನ ಮಾಡ್ಕೊಳ್ತಿದ್ದೀನಿ, ಶಿಕ್ಷಕರನ್ನಾಗೆ ಮಾಡ್ಕೊಳ್ತಿದ್ದೀನಿ, ಪಾವ ಮಾಡ್ಕೊಳ್ತಿದ್ದೀನಿ, ಸುಂದರರನ್ನಾಗೆ ಮಾಡ್ಕೊಳ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾತೋ ಬೇಹದ್ ಕಾ ಬಾಪ್ ಹೇ, ಇವರಂತೂ ಬೇಹದ್ದಿನ ತಂದೆ. ಉನ್ಕಾ ನಾಮ್ ಹೇ, ಈ ಬೇಹದ್ದಿನ ತಂದೆ ಹೆಸರು ಬಹಳ ಪ್ರಸಿದ್ಧಿಯಾಗಿದೆ. ಬೋಲ್ತೆ ಪತಿತ ಪಾವನವು ಪಾವನ ನಾವು ಕರಿತ್ವಿ ಕೂಡ ಪತಿತ ಪಾವನ ಬನ್ನಿ ಆತ್ಮ ಬುಲಾತೆ ಶರೀರ ದ್ವಾರ. ಬಾಬಾ तुम चाहो हमें ಪಾವನ್ ಕೈಸೆ ಬನ್ ರಹೆ ಹೇ. ತಾವು ಕುಡ್ಗೆ ತಾವು ಮಕ್ಕಳಿಗೆ ಗೊತ್ತಾಗ್ತಾ ಇದೆ ನಾವು ಪಾವನರ ಹೇಗಾಗ್ತಿದೀವಿ, ಪಾವನರಾಗುವ ಯುಕ್ತಿ ಯಾರು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜೈಸೆ ಹೀರೆ ಹೋತೆ ಹೇ ಉನ್ಮೆ ಕಿ ಕೊಯಿ ಕಾಲೆ ಗಾದಿ ಹೋತೆ ಹೇ. ಬಾಬಾ ಹೇಳ್ತಿದ್ದಾರೆ, ಹೀಗೆ ವಜ್ರ ಇರುತ್ತೆ, ವಜ್ರದಲ್ಲಿ ಏನಾದ್ರೂ ಕಲೆಗಳು ಇರ್ತದಂದ್ರೆ ತಕ್ಷಣ ಗೊತ್ತಾಗತ್ತೆ. ಅಭಿ ಆತ್ಮ ಮೇ ಅಲಾಯಿ ಪಡ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಆತ್ಮನಲ್ಲಂತೂ ಕಲಬರಕೆ ಸೇರ್ಕೊಂಡಿದೆ, ಅಸುರಿ ಸಂಸ್ಕಾರ ಅಸುರಿ ಗುಣ ಅಲ್ಲಾಯಿ ಬಿದ್ದಿದೆ ಅಂತ. ಉನ್ಕು ನಿಕಲ್ ಫಿರ್ ಅಚ್ಚಾ ಸೋನಾ ಬಂತೆ ಹೇ. ಹೀಗೆ ಅಲಾಯಿಯನ್ನ ತೆಗೆದುಹಾಕಿ ಈಗ ಸತ್ಯ ಸುಂದರ ಚಿನ್ನ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಲಾಯಿ ಮಿಕ್ಸ್ ಆದ್ರೆ ಚಿನ್ನದಲ್ಲಿ ಅದನ್ನ ಕಲ್ಬರಕೆ ಅಂತ ಹೇಳಿ ಕರೀತಾರೆ, ಸತ್ಯ ಚಿನ್ನ ಅಲ್ಲ. ಅದನ್ನೆಲ್ಲ ವಿಧಿ ವಿಧಾನ ಮೂಲಕ ತೆಗೆದು ಹಾಕ್ತಾರೆ, ಸತ್ಯ ಚಿನ್ನ ಸಿಗುತ್ತೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ಆತ್ಮನಲ್ಲಿರುವ ಅಸುರಿ ಸಂಸ್ಕಾರ ಅಸುರಿ ಗುಣ ಅಪವಿತ್ರತೆ ಅಂಶಗಳು ಎಲ್ಲ ತೆಗೆದು ಹಾಕಿದಾಗ ತಾವು ಕೂಡ ಚಿನ್ನದ ಸಮಾನ ಆತ್ಮ ಆಗ್ತಾರೆ. ಆತ್ಮಕ್ಕೂ ಬಹುತ್ ಪ್ಯೂರ್ ಬನ್ನ ಹೇ. ಆತ್ಮ ಅಂತೂ ಈಗ ಸಂಪೂರ್ಣ ಪವಿತ್ರ ಆಗ್ಬೇಕಾಗಿದೆ. ತುಮಾರಿ ಏಮ್ ಅಬ್ಜೆಕ್ಟ್ ಕ್ಲಿಯರ್ ಹೇ. ಎಷ್ಟು ಪವಿತ್ರ ಆಗ್ಬೇಕಂದ್ರೆ ನಿಮ್ಗೆ ಗುರಿ ಉದ್ದೇಶ ಅಂತೂ ಬಾಬಾ ತೋರ್ಸಿದ್ದಾರೆ, ಅಷ್ಟು ಸಮಾನ ಪ್ಯೂರ್ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವ್ರ ಸತ್ಯುಗ್ ಮೇ ಏಸೆ ಕಬಿ ನಹಿ ಕಹೆಂಗೆ. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಈ ರೀತಿ ಎಂದು ಹೇಳೋದಿಲ್ಲ. ಏಮ್ ಅಬ್ಜೆಕ್ಟ್ ಇದೆ, ಗುರಿ ಉದ್ದೇಶ ಇದೆ. ಇಲ್ಲಿಯೇ ಬಾಬಾ ಗುರಿ ಉದ್ದೇಶ ಕೊಟ್ಟು ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. ಬಾಪ್ ಸಮझाते हैं तुम्हारा ಉದ್ದೇಶ ಯಹ ಬನ್ನೇಕ. ಬಾಬಾ ಕೂಡ ಹೇಳಿದ್ದಾರೆ, ನಿಮ್ಮ ಉದ್ದೇಶನೇ ಇದಾಗಿದೆ, ದೇವತೆಗಳಾಗೋದು, ಲಕ್ಷ್ಮೀ ನಾರಾಯಣರಾಗೋದು. ಸರ್ ಹಮ್ ಆಧಾ ಕಲ್ಪ ರಾವಣ ಕೆ ಸಂಗ್ ಮೇ ವಿಕಾರ ಬನ್ನೇ ಹೇ. ತಾವು ಮಕ್ಕಳಿಗೂ ಗೊತ್ತಾಗಿದೆ, ನಾಟಕದ ಅನುಸಾರವಾಗಿ ಅರ್ಧ ಕಲ್ಪದಿಂದ ವಿಕಾರದಲ್ಲಿ ಅಥವಾ ರಾವಣನ ಸಂಘದಲ್ಲಿ ಬಂದು ವಿಕಾರಿ ಆಗಿದ್ದೀವಿ. ಅರ್ಧ ಕಲ್ಪ ಅದ್ರದ್ದು ಪಾತ್ರ ಇತ್ತು. ಅಭಿ ಯಹ ಬನ್ನ ಹೇ, ಈಗಿನ ಅರ್ಧ ಕಲ್ಪ ಈ ರೀತಿ ಆಗ್ಬೇಕು, ದೇವತೆ ಆಗ್ಬೇಕು. ಈಗ ಇದ್ರದ್ದು ಪಾತ್ರ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ, ದೇವತೆಗಳಾಗುವ ಪಾತ್ರ, ಲಕ್ಷ್ಮೀ ನಾರಾಯಣರಾಗುವ ಪಾತ್ರ. ತುಮಾರೆ ಪಾಸ್ ಬ್ಯಾಡ್ಸ್ ಬಿ ಹೇ. ಬಾಬಾ ಹೇಳ್ತಿದ್ರೆ ತಮ್ಮ ಹತ್ರ ಬ್ಯಾಡ್ಸ್ ಕೂಡ ಇದೆ. ಇಸ್ ಸಂಧಾನ ಬಹುತ್ ಸಹಜ. ಈ ಬ್ಯಾಡ್ಜಿನ ಮೂಲಕ ಜ್ಞಾನ ಹೇಳೋದಂತೂ ಬಹಳ ಸಹಜ ಇದೆ. ಯಹ ಹಿ ತ್ರಿಮೂರ್ತಿ ಬ್ರಹ್ಮ ದ್ವಾರ ಸ್ಥಾಪನ್ ಪರಂತು ಬ್ರಹ್ಮ ತೋ ಕತೆ ಹಿ ನಹಿ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮಾರವರ ಮೂಲಕ ಸ್ಥಾಪನೆಯ ಕಾರ್ಯ. ಹೀಗೆ ಇಂಥ ಮಾತನ್ನ ಬ್ರಹ್ಮನೇ ಹೇಳೋದಿಲ್ಲ, ಈ ಮಾತು ಶಿವಬಾಬಾ ಹೇಳ್ತಿದ್ದಾರೆ. ಬ್ಯಾಡ್ಸಿನ ಮೂಲಕ ತ್ರಿಮೂರ್ತಿಗಳ ಚಿತ್ರ ಇರುತ್ತೆ, ತ್ರಿಮೂರ್ತಿಗಳ ಚಿತ್ರದ ಮೂಲಕನೂ ಜ್ಞಾನ ಬಹಳ ಚೆನ್ನಾಗಿ ತಿಳಿಸ್ಬೋದು. ವಹತು ಪತಿ ಸೇ ಪಾವನ್ ಬಂತೆ ಹೇ. ಈ ಬ್ರಹ್ಮಾರವರು ಪತಿತರಿಂದ ಪಾವನ ಆಗ್ತಿದ್ದಾರೆ. ಈ ಜ್ಞಾನ ಬ್ರಹ್ಮಾನ ಹೇಳ್ತಾರಂತೇಳಿ ತಿಳ್ಕೊಳ್ಬೇಡಿ. ಮನುಷ್ಯಕ್ಕೂ ತೋ ಯಹ ಪತಾ ಹಿ ನಹಿ ಕಿ ಯಹ ಪತಿತ್ ಹಿ ಫಿರ್ ಪಾವನ್ ಬಂತೆ ಹೇ. ಮನುಷ್ಯರಿಗಂತೂ ಗೊತ್ತೇ ಇಲ್ಲ, ಈ ಬ್ರಹ್ಮ ಪತಿತ ಆಗಿದ್ದಾರೆ, ಈಗ ಪುನಃ ಅವರೇ ಪಾವನ ಆಗ್ತಾ ಇದ್ದಾರೆ. ಹೇಗಾಗ್ತಾರೆ ಪಾವನ, ಯಾರ್ ಮಾಡ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಅಬ್ ತುಮ್ ಬಚ್ಚೆ ಸಮಜ್ತೆ ಹೋ ಮಂಜಿಲ್ ಬಡಾಯಿ ಹಿ ಊಂಚಿ ಹೇ, ಬಡಾಯಿ ಊಂಚಿ ಹೇ. ಬಾಬಾ ಹೇಳ್ತಿದ್ರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ, ಈಗ ತಮ್ಮ ಗುರಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಉನ್ನತವಾಗಿರುವಂತಹ ಗುರಿ ಇದೆ.
ಬಾಪ್ ಆತೆ ಹೇ ಪಡಾನೆ ಕೆ ಲಿಯೇ, ಬಾಬಾ ಬರುವುದೇ ಓದಿಸುವುದಕ್ಕಾಗಿ. ಹಾಗಾಗಿ ಎಷ್ಟು ದೊಡ್ಡ ವಿದ್ಯೆ ಇದು, ಎಷ್ಟು ದೊಡ್ಡ ಗುರಿ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಹೈ ಹಿ ಬಾಪ್ ಮೇ, ಈ ದೊಡ್ಡ ಜ್ಞಾನ, ಈ ದೊಡ್ಡ ಶ್ರೇಷ್ಠ ವಿದ್ಯೆ ತಂದೆಯಲ್ಲಿಯೇ ಇರೋದು. ಯಹ ಕೊಯಿ ಸೆ ಪಡಾ ಹುವಾ ನಹಿ, ಇವ್ರೇನು ಯಾರಿಂದ ಓದಿ ಬಂದು ತಾವು ಮಕ್ಕಳಿಗೆ ಓದಿಸ್ತಾರೆ ಆ ರೀತಿ ಇಲ್ಲ. ಬಾಬಾ ಹೇಳ್ತಿದೆ ಸ್ವತಃ ಜ್ಞಾನದ ಸಾಗರ. ಡ್ರಾಮಾ ಪ್ಲಾನ್ ಅನುಸಾರ ಉಸ್ಮೆ ಹಿ ಜ್ಞಾನ ಹೇ, ನಾಟಕದ ಅನುಸಾರವಾಗಿನೇ ಅಷ್ಟು ಜ್ಞಾನ ಅವರಲ್ಲಿನೇ ಇರ್ಬೇಕಾಗಿದೆ ಅನ್ನೋದು ನಾಟಕ ಇದೆ. ಹಾಗಾಗಿ ಅಷ್ಟು ಜ್ಞಾನ ಬಾಬಾರವರಲ್ಲಿನೇ ಇದೆ. ಅವರು ಮತ್ತೆ ಯಾರ ಮೂಲಕ ಓದು ಬಂದು ಓದಿಸೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ऐसे नहीं कहेंगे कि इसमें ज्ञान कहाँ से आया, नहीं. ಬಾಬಾ ಹೇಳ್ತಿರು ವಹ ಹಿ ನಾಲೆಜ್ಫುಲ್ ಹೇ. ಬಾಬಾ ಹೇಳ್ತಿರು ಇವರಲ್ಲಿ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು, ಈ ಪ್ರಶ್ನೆ ಅಂತೂ ಇಲ್ಲ. ಅವರು ಸ್ವತಃ ಜ್ಞಾನಪೂರ್ಣ ಆಗಿದ್ದಾರೆ. ವಹಿ ತುಮ್ಹೆ ಪತಿ ಸೆ ಪಾವನ್ ಬನಾತೆ ಹೇ, ಅವರೇ ತಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ ಅಂತ ಜ್ಞಾನ ಅವರಲ್ಲಿನೇ ಇದೆ. ನಾಟಕದ ಅನುಸಾರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನುಷ್ಯ ಪಾವನ್ ಬನ್ನೆ ಕೆ ಲಿಯೇ ಗಂಗಾ ಆದಿ ಕೆ ಸ್ನಾನ ಕರ್ತೆ ರಹತೆ ಹೇ. ಮನುಷ್ಯರಂತೂ ಪಾವನರಾಗುವುದಕ್ಕೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ. ಸಮುದ್ರ ಮೇ ಬಿ ಸ್ನಾನ ಕರ್ತೆ ಹೇ, ಮತ್ತೆ ಸಮುದ್ರದ ಹತ್ರ ಕೂಡ ಹೋಗಿ ಸ್ನಾನ ಕೂಡ ಮಾಡ್ತಾರೆ. ಫಿರ್ ಪೂಜಾ ಭಿ ಕರ್ತೆ ಹೇ. ಸಾಗರ ದೇವತಾ ಸಮಸ್ತೆ ಹೇ, ಸಾಗರನನ್ನು ಕೂಡ ಪೂಜೆ ಮಾಡ್ತಾರೆ. ಸಾಗರ ದೇವತೆ ಅಂತ ಹೇಳಿ ತಿಳ್ಕೊಂಡು ಸಾಗರದಲ್ಲೂ ಸ್ನಾನ ಮಾಡ್ತಾರೆ, ಸಾಗರವನ್ನು ಕೂಡ ಪೂಜಿಸ್ತಾರೆ. ವಾಸ್ತವ ಮೇ ನದಿಯಾ ಜೋ ಬಹತಿ ಹೇ ವಹ ತೋ ಹಿ ಹೇ. ಬಾಬಾ ಹೇಳ್ತಿದ್ದಾರೆ ಈ ವಾಸ್ತವದಲ್ಲಿ ನದಿಗಳು ಇವೆಲ್ಲ ಹರಿತಾ ಇದ್ದಾವೋ, ಇವು ವಾಸ್ತವದಲ್ಲಿ ಅವಾಗ್ಲೂ ಇತ್ತು, ಈಗ್ಲೂ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ಕಭಿ ವಿನಾಶ್ ತೋ ನಹಿ ಪಾತಿ ಹೇ. ಬಾಬಾ ಹೇಳ್ತೀರಿ ನದಿಗಳು ಸಾಗರಗಳು ವಿನಾಶ ಅಂತೂ ಆಗೋದಿಲ್ಲ, ಸತ್ಯುಗದಲ್ಲಿ ಇತ್ತು ಈಗ್ಲೂ ಇದ್ದಾವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಪೆಹ್ಲೆ ಯಹ ಆರ್ಡರ್ ಮೇ ರಹತಿ ಥಿ. ಬಾಬಾ ಹೇಳ್ತಾರೆ ಈ ಮೊದಲು ಈ ನದಿಗಳು ಸಾಗರಗಳು ತಮ್ಮಲ್ಲಿ ನಡೀತಾ ಇತ್ತು. ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ವು ಅದೇ ಮಾರ್ಗದಲ್ಲೇ ಇರ್ತಾ ಇತ್ತು. ಬಡ್ ಆದಿ ಕಾ ನಾಮ್ ನಹಿತ, ಆದ್ರೆ ಹೆಸರಂತೂ ಇಂಥದ್ದೇ ಇರ್ಲಿಲ್ಲ. ಅಭಿ ಮನುಷ್ಯ ಡೂಬ್ತೆ ಹಿತೆ ನಹಿತೆ. ಬಾಬಾ ಹೇಳ್ತಾರೆ ಮನುಷ್ಯರಂತೂ ಅದ್ರಲ್ಲಿ ಮುಳುಗ್ತಾನೆ ಇರ್ಲಿಲ್ಲ, ತಮ್ಮದೇ ಹಾದಿಯಲ್ಲಿ ಸಾಕ್ತಾ ಇತ್ತು. ಅತಿಯಾಗಿ ಅತಿವೃಷ್ಟಿ ತರ ಹರಿತಾ ಇರ್ಲಿಲ್ಲ. ಬಾಬಾ ಹೇಳ್ತಿದ್ರಲ್ಲಿ ಮನುಷ್ಯರ ಪ್ರವಾಹ ಬಂದು ಕೊಚ್ಕೊಂಡು ಹೋದ್ವು, ಈ ರೀತಿ ಅಂತೂ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹತೋ ಮನುಷ್ಯ ಹಿ ತೊಡೆ ಹಿ ಹೊತ್ತಿತ್ತೆ ಇರು ವೃದ್ಧಿಕೋ ಪಾತೆ ರಹತೆ. ಹೀಗೆ ಬಾಬಾ ಹೇಳ್ತಿರಲ್ಲಿ ಮನುಷ್ಯರಂತೂ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ, ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಕಲಿಯುಗ ಅಂತ ತಕ್ ಕಿತನಾ ಮನುಷ್ಯ ಹೋತೆ ಜಾತೆ ಹೇ. ಕಲಿಯುಗದ ಅಂತ್ಯದವರೆಗೂ ಎಷ್ಟೊಂದು ಮನುಷ್ಯರು ವೃದ್ಧಿ ಆಗ್ತಾ ಹೋಗ್ತಾರೆ. ಯಹತೋ ಆಯು ಬಿ ಬಹುತ್ ಬಡಿ ರಾತೆ ಹೇ, ಅಲ್ಲಂತೂ ಆಯುಷ್ಯ ಕೂಡ ಬಹಳ ದೊಡ್ಡದಾಗಿರುತ್ತೆ. ಕಿತನಿ ಕಮ್ ಮನುಷ್ಯ ಹೋಂಗೆ, ಅಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮನುಷ್ಯರಿರ್ತಾರೆ. ಫಿರ್ 2025 5000 ವರ್ಷ ಕಿತನಿ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ 2500 ವರ್ಷದಲ್ಲಿ ಎಷ್ಟೊಂದು ವೃದ್ಧಿ ಆಗತ್ತೆ. ಸತ್ಯಯುಗದಾಗ ಹೋಲಿಕೆಗೆ ಮಾಡ್ಕೊಂಡ್ರೆ ತ್ರೇತಾಯುಗಕ್ಕೆ ಹೋಲಿಕೆ ನಂತರದಲ್ಲಿ ಎಷ್ಟು ವೃದ್ಧಿ ಆಗತ್ತೆ. ಜಾಡ್ ಕಾ ಕಿतना विस्तार हो जाता है. पहले भारत में सिर्फ हमारा ही राज्य था. ಬಾಬಾ ಹೇಳ್ತಾರೆ ವೃಕ್ಷದಲ್ಲಿ ಎಷ್ಟೊಂದು ವಿಸ್ತಾರ ಬೆಳೀತಾ ಹೋಗುತ್ತೆ. ಮೊಟ್ಟ ಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ದೇವತೆಗಳ ರಾಜ್ಯ ಇತ್ತು. ತುಮ್ ऐसे कहेंगे तुम्हारे में भी कोई जिनको याद करता है हम अपना राज्य ಸ್ಥಾಪನ करते रहते हैं. ಬಾಬಾ ಹೇಳ್ತಿದ್ರೆ ಈಗಂತೂ ತಾವ್ ಯಾರ ತಂದೆಯನ್ನ ನೆನಪು ಮಾಡ್ತಾ ಇದ್ರಿ ಅವರೇ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದ್ರಿ. ಹಮ್ ರೂಹಾನಿ ಸರ್ವಿಸ್ ಯೋಗ್ ಬಲ್ ವಾಲೆ ಹೇ. ಬಾಬಾ ಹೇಳ್ತಿದ್ರೆ ನಾವು ಆತ್ಮಿಕ ಸೈನಿಕರಾಗಿದ್ದೀವಿ, ಯೋಗ ಬಲದಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಆತ್ಮಿಕ ಸೈನಿಕರಾಗಿದ್ದೀರಿ.
यह भी भूल जाते हैं, हम माया से लड़ाई करने वाले हैं. ಬಾಬಾ ಹೇಳ್ತಿದ್ರಿ ಇದನ್ನು ಕೂಡ ತಾವು ಮರ್ತೋಗಿ ಮಾಯ ಜೊತೆಗೆ ಯುದ್ಧ ಮಾಡುವವರಾಗ್ಬಿಡ್ತೀರಿ. अब यह ರಾಜಧಾನಿ ಸ್ಥಾಪನೆ हो रही है. ಬಾಬಾ ಹೇಳ್ತಿದ್ದಾರೆ ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಉತನಾ ವಿಜಯಿ ಬನೆಂಗೆ. ಎಷ್ಟೆಷ್ಟು ತಾವು ತಂದೆಯನ್ನ ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ಮಾಯ ಮೇಲೆ ವಿಜಯವನ್ನ एम ऑब्जेक्ट है ऐसे बनने के लिए. ಪಾಪ ಹೇಳ್ತಿದ್ರೆ ಗುರಿ ಉದ್ದೇಶ ಕೂಡ ವಿಜಯಿ ಆಗೋದಕ್ಕಾಗಿ, ಯಾವುದೇ ಶಿಕ್ಷೆ ಇಲ್ಲದೆ ಪಾಸ್ ಆಗೋದಕ್ಕಾಗಿ. ಇನ್ ದ್ವಾರ ಬಾಬಾ ಹಮ್ಕೋ ಯಹ ದೇವತಾ ಬನಾತೆ ಹೇ. ಬಾಬಾರವರು ಇವರ ಮೂಲಕ, ಬ್ರಹ್ಮಾರವರ ಮೂಲಕ ನಮ್ಮನ್ನ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ತೋ ಫಿರ್ ಕ್ಯಾ ಕರ್ನಾ ಚಾಹಿಯೇ, ಮತ್ತೆ ತಾವಿಗೇನ್ ಮಾಡ್ಬೇಕಾಗಿದೆ? ಬಾಪು ಯಾದ್ ಕರ್ನಾ ಚಾಹಿಯೇ. ಈ ಬಾಬಾ ಹೇಳ್ತಿದ್ದಾರೆ ಈಗ ದೇವತೆ ಆಗೋದಕ್ಕಾಗಿ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಇವತ್ತು ಹುವ ದಲಾಲ್. ಬಾಬಾ ಹೇಳ್ತಾರೆ ಇವರಂತೂ ಮಧ್ಯದಲ್ಲಿ ದಲಾಳಿ ಆಗಿದ್ದಾರೆ. ಗಾಯನ್ ಬಿ ಹೇ, ಜಬ್ ಸದ್ಗುರು ಮಿಲಾ ದಲಾಲ್ ಕೆ ರೂಪ್ ಮೇ. ಗಾಯನ ಕೂಡ ಇದೆ ಅಲ್ವಾ, ಸದ್ಗುರು ದಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಬಾಬಾ ಯಹ ಶರೀರ್ ಲೇತೆ ಹೇ ತೋ ಬೀಚ್ ಮೇ ದಲಾಲ್ ಹುವಾನ. ಬಾಬಾ ಕೂಡ ಹೇಳ್ತಿದ್ದಾರೆ ಶಿವಬಾಬಾ ಇವರ ತನುವನ್ನ ಲೋನ್ ಆಗಿ ಪಡ್ಕೊಳ್ತಾರೆ ಅಂದ್ರೆ ಅರ್ಥ ಇವರು ಮಧ್ಯದಲ್ಲಿ ದಲಾಳಿ ಆಗಿದ್ದಾರೆ. ಫಿರ್ ತುಮಾರ ಯೋಗ ದಲಾಲ್ ಕೆ ಹೇ ಶಿವಬಾಬಾ ಸೆ. ಬಾಕಿ ಸಗಾಯಿ ಆದಿ ನಾಮ್ ಮತ್ ಹೇಳ್ತಾರೆ ಶಿವಬಾರವ್ರ ಜೊತೆಗೆ ಯೋಗ ಇರ್ಬೇಕಾಗಿದೆ ಹೊರತು ಈ ಬ್ರಹ್ಮಾರವ್ರ ಜೊತೆಗಲ್ಲ. ಹೀಗೆ ವಿವಾಹ ಆಗೋದಕ್ಕಾಗಿ ಹೀಗೆ ದಲಾಲಿ ಇದ್ ಮಧ್ಯದಲ್ಲಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವ ಬಾಬಾ ಇಸ್ ದ್ವಾರ ಹಮಾರಿ ಆತ್ಮಕೋ ಪವಿತ್ರ ಬನಾತೆ ಹೇ. ಶಿವ ಬಾಬಾ ಇವರ ಮೂಲಕ ನಮ್ಮ ಆತ್ಮನನ್ನ ಪವಿತ್ರ ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ ಕಹತೆ ಹೇ ಬಚ್ಚೆ ಮುಜೆ ಯಾದ್ ಕರು. तुम तो ऐसे नहीं कहेंगे मुझे बाप को याद करो. ಹೀಗೆ ಬಾಬಾ ಹೇಳ್ತಿದ್ದಾರೆ ಬಾಬಾನನ್ನೇ ನೆನಪು ಮಾಡಿ ಅಂತ ಹೇಳಿ ಹೇಳ್ತೀರಿ ಹೊರತು ನಮ್ಮನ್ನೇ ನೆನಪು ಮಾಡಿ ಅಂತೇಳಿ ಬ್ರಹ್ಮ ತಂದೆ ಎಂದು ಹೇಳೋದಿಲ್ಲ. ಹಾಗೆ ಬಾಬಾ ಹೇಳ್ತಿದ್ದಾರೆ ತುಮ್ ಬಾಪು ಸುನಾಯಂಗೆ ಬಾಬಾ ऐसे कहते हैं. ನೀವು ಅನ್ಯರಿಗೆ ಜ್ಞಾನ ಹೇಳ್ತೀರಂದ್ರೆ ಅರ್ಥ ಬಾಬಾ ಹೀಗೆ ಹೇಳಿದ್ದಾರೆ, ಬಾಬಾ ಹೀಗೆ ಹೇಳ್ತಾರೆ, ಬಾಬಾನೇ ಹೇಳ್ತಾರೆ ಅಂತ ಹೇಳಿನೇ ಹೇಳ್ತೀರಿ. ಹಾಗೆ ನನ್ನನ್ನೇ ನೆನಪು ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಶಿವ ಬಾಬಾರವ್ರನ್ನೇ ನೆನಪು ಮಾಡ್ಬೇಕು. ಯಹ ಬಿ ಬಾಬಾ ಅಚ್ಚಿ ರೀತಿ ಸಮझाते हैं. ಬಾಬಾ ಹೇಳಿದ್ದಾರೆ, ಬಾಬಾ ಹೇಳ್ತಾರೆ ಅಂತಾನೆ ಹೇಳ್ಬೇಕೆ ಹೊರತು ಬ್ರಹ್ಮ ತಂದೆ ಹೇಳ್ತಾರೆ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಈ ರೀತಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಆಗೆ ಚಲ್ ಬಹುತೋಂಕೋ ಸಾಕ್ಷಾತ್ಕಾರ ಹೋಂಗೆ ಫಿರ್ ದಿಲ್ ಅಂದರ್ ಖಾತಾ रहेगा. ಬಾಬಾ ಹೇಳ್ತಾರೆ ಮುಂದೆ ಹೋದಂತೆ ಬಹಳ ಚೆನ್ನಾಗಿ ಸಾಕ್ಷಾತ್ಕಾರ ಆಗತ್ತೆ. ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ಖುಷಿ ಆಗತ್ತೆ. ಇಲ್ಲ ಪುರುಷಾರ್ಥ ಮಾಡ್ಲಿಲ್ಲ ಅಂದ್ರೆ ಒಳಗೆ ಮನಸ್ಸು ನೊಂದ್ಕೊಳ್ತಾ ಇರತ್ತೆ, ಪಶ್ಚಾತ್ತಾಪ ಪಡ್ತಾ ಇರತ್ತೆ. ಬಾಬ್ कहते हैं अब टाइम बहुत थोड़ा रहा है, इन आंखों से तुम विनाश ಈಗ ಸ್ವಲ್ಪ ಸಮಯ ಮುಂದೆ ಹೋದರೆ ವಿನಾಶದ ದೃಶ್ಯವನ್ನ ಈ ಕಣ್ಣಿನ ಮೂಲಕ ಕೂಡ ನೋಡ್ತೀರಿ. जब रिहर्सल होते हैं तो तुम देखते हैं ऐसे विनाश होगा. ಅಲ್ಲಲ್ಲಿ ರಿಹರ್ಸಲ್ ಆಗ್ತಾ ಇದ್ದಾವೆ ನೋಡ್ತಿದ್ದೀರಿ. ಈ ರೀತಿ ಕೂಡ ಹಂತದಲ್ಲಿ ಎಲ್ಲಾ ಕಡೆನೂ ಅನ್ನೋದು ಅಂತ ಬಾಬಾ ಹೇಳ್ತಿದ್ದಾರೆ. ज्ञान में सब है रिहर्सल, भक्ति मार्ग में है ಇಮಿಟೇಷನ್. ಬಾಬಾ ಹೇಳ್ತಿದ್ರೆ ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ರಿಹರ್ಸಲ್ ನೋಡ್ತೀರಿ, ರಿಯಲ್ ನೋಡ್ತಾ ಇದ್ರಿ, ಅನುಭವ ಮಾಡ್ತೀರಿ, ಪ್ರತ್ಯಕ್ಷವಾಗಿರೋದನ್ನೇ ನೋಡ್ತೀರಿ. ಇನ್ನು ಭಕ್ತಿ ಮಾರ್ಗದಲ್ಲಿ ಇರೋದು ಅನುಕರಣೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ವಿ, ಇಲ್ಲಿ ರಿಯಲ್ ಮಾಡಿ ಎಲ್ಲಾನು ಅನುಭವ ಮಾಡ್ತೀರಿ, ಎಲ್ಲಾನು ಪ್ರತ್ಯಕ್ಷವಾಗಿ ನೋಡ್ತೀರಿ, ಎಲ್ಲಾನು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ ಅಂತ ಹೇಳ್ತಾರಿಲ್ಲ.
ಕೃಷ್ಣನಿಗೆ ಬಾಬಾ ಹೇಳ್ತಾರಲ್ಲಿ ಕೇವಲ ಸಾಕ್ಷಾತ್ಕಾರ ಮಾಡ್ತೀರಿ, ಆ ರೀತಿ ಆಗೋದಿಲ್ಲ. ಆದ್ರೆ ಇಲ್ಲಿ ಸಾಕ್ಷಾತ್ಕಾರ ಮಾಡ್ದಂಗೆ ನೀವ್ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೃಷ್ಣನ ಸಾಕ್ಷಾತ್ಕಾರ ಆಗತ್ತೆ ಅಂದ್ರೆ ಈ ವಿದ್ಯೆ ಮೂಲಕ ಕೃಷ್ಣನ ಸಮಾನ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಸಬ್ ಜಲ್ದಿ ಜಲ್ದಿ ಹೋತೆ रहेंगे. ಅಂತಿಮದಲ್ಲಿ ಈಗ ರೀತಿಯಲ್ಲಿ ನಿಧಾನವಾಗಿ ಆಗೋದಿಲ್ಲ. ಇಲ್ಲಿ ನಿಶ್ಚಯ ಬರ್ಲಿಕ್ಕೆ, ಜ್ಞಾನ ಕೇಳಲಿಕ್ಕೆ, ಅರ್ಥ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ. ಆದ್ರೆ ಆಗ ಅಂತಿಮದಲ್ಲಿ ಬೇಗ ಸಾಕ್ಷಾತ್ಕಾರ ಆಗತ್ತೆ. ಬಾಬಾ ಹೇಳ್ತಿದ್ದಾರೆ, ತಾವು ಬೇಗ ವಿನಾಶವನ್ನು ಕೂಡ ನೋಡ್ತೀರಿ, ವಿನಾಶ ಕೂಡ ಬೇಗ ಮುಗಿದೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಾಕ್ಷಾತ್ಕಾರ ಕಿಯಾ ಫಿರ್ ಇನ್ ಆಂಖೋ ಸೆ ದೇಖೆಂಗೆ. ಬಾಬಾ ಹೇಳ್ತಿದ್ದಾರೆ, ಸಾಕ್ಷಾತ್ಕಾರ ಆಗ್ತಿದ್ದಂತೆನೆ ಸ್ಥೂಲ ಕಣ್ಣುಗಳಿಂದ ಎಲ್ಲವನ್ನ ನೋಡ್ತಾ ಹೋಗ್ತೀರಿ. ವಿನಾಶ ಆಗ್ತಿದ್ದಂಗೆನೆ ವಿನಾಶದ ಸಾಕ್ಷಾತ್ಕಾರ ಆದ್ರೆ ಸ್ಥೂಲ ಕಣ್ಣಿನಿಂದನೂ ವಿನಾಶಗಳನ್ನ ನೋಡ್ತೀರಿ. ಸ್ವರ್ಗದ ಸಾಕ್ಷಾತ್ಕಾರ ಆದ್ರೆ ಸ್ಥೂಲ ಕಣ್ಣುಗಳಿಂದ ಸ್ವರ್ಗದ ದೃಶ್ಯ ಕೂಡ ನೋಡ್ತೀರಿ ಅಂತೇಳಿ ಬಾಬಾ ಹೇಳ್ತಾರೆ. ಇದೆಲ್ಲವೂ ಬೇಗ ಆಗೋದಿದೆ. ವಿನಾಶ ದೇಖ್ನಾ ಕೊಯಿ ಮಾಸಿಕ ಘರ್ ನಹಿ ಹೇ, ಬಾತ್ ಮತ್ ಪೂಚು. ಬಾಬಾ ಹೇಳ್ತಿದ್ದಾರೆ, ವಿನಾಶ ನೋಡೋದು ಇದೇನು ಚಿಕ್ಕಮ್ಮನ ಮನೆ ಮಾತಂತಲ್ಲ ಅಂತ ಬಾಬಾ ಹೇಳ್ತಾರೆ. ಅಷ್ಟದ್ರ ಮಾತೆ ಕೇಳ್ಬೇಡಿ, ಅಷ್ಟು ಭಯಾನಕ ಇರುತ್ತೆ ವಿನಾಶ. ಏಕ್ ದೋ ಸೆ ಸಾಮ್ನೆ ಖೂನ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಪರಸ್ಪರರಲ್ಲಿ ಒಬ್ರಿಗೊಬ್ರು ಎದುರಿನಲ್ಲೇ ಕೊಲೆ ಮಾಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಈ ಕಣ್ಣು ಎದುರಿಗೆ ಕೊಲೆಗಳಾಗ್ತವೆ. ಈ ರೀತಿ ಭಯಾನಕ ಇರುತ್ತೆ ವಿನಾಶದ ದೃಶ್ಯ ಅಂತ ಬಾಬಾ ಹೇಳ್ತಿದ್ದಾರೆ. ದೋ ಹಾತ್ ಸೆ ತಾಲಿ ಬಜಾಯಿಂಗಿನ. ಬಾಬಾ ಹೇಳ್ತಾರೆ, ಎರಡು ಚಪ್ಪಾಳೆಗಳು, ಕೈ ಎರಡು ಚಪ್ಪಾಳೆ ಸೇರಿದಾಗಲೇ ಶಬ್ದ ಬರುತ್ತೆ. ಹಾಗೆ ಒಂದು ಧರ್ಮ ಮತ್ತೊಂದು ಧರ್ಮದ ನದ್ದೆ ಜಗಳ ಕಲಹಗಳಾಗತ್ತೆ, ಘರ್ಷಣೆಗಳಾಗತ್ತೆ, ಕೂಮು ಗಲಭೆಗಳಾಗತ್ತೆ. ದೋ ಬಾಯೋं को अलग कर देते हैं, आपस में बैठ ಲಡಾವು. ಹೀಗೆ ಇಬ್ಬರು ಸಹೋದರರನ್ನ ದೂರ ಮಾಡ್ತಾರೆ, ಪರಸ್ಪರ ಕೂತ್ಕೊಂಡು ಹೊಡೆದಾಡಿ ಅಂತೇಳಿ. ಇಂಥ ನೀತಿಗಳೇ ಈ ಜಗತ್ತಲ್ಲಿ ಇದ್ದಾವೆ. ಹೀಗೆ ಪರಸ್ಪರ ಆತ್ಮಗಳೇ ಹೊಡೆದಾಡ್ತಾರೆ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ನಿಯಮಗಳಿದೆ. ಯಹ ಬಿ ಡ್ರಾಮಾ ಬನಾ ಹುವಾ ಹೇ. ಈ ರೀತಿ ಪರಸ್ಪರ ಆತ್ಮಗಳೇ ಹೊಡೆದಾಡ್ಕೊಳ್ಳೋದು ಈ ರೀತಿ ನಾಟಕದಲ್ಲಿದೆ. ಒಂದು ಧರ್ಮದವರು ಮತ್ತೊಂದು ಧರ್ಮದವರು ಹೊಡೆದಾಡ್ತಾರೆ. ಇಸ್ ರಾಜ್ಕೋ ಯಹ ಸಮಸ್ತೆ ನಹಿ ಹೇ. ಈ ರಹಸ್ಯವನ್ನ ತಿಳ್ಕೊಂಡಿಲ್ಲ. ದೋ ಕೋ ಅಲಗ್ ಕರ್ನೆ ಸೆ ಲಡಾತೆ ರಾತೆ ಹೇ. ಇಬ್ಬರನ್ನ ಪರಸ್ಪರ ದೂರ ಮಾಡೋದ್ರಿಂದ ಜಗಳಗಳಾಡ್ತಾರೆ. ಅವ್ರದ್ದು ಇವ್ರಿಗೆ ಹೇಳ್ದೆ, ಅವ್ರಿಗೆ ಹೇಳ್ದೆ ಯುದ್ಧಗಳು ಮಾಡ್ಕೊಳ್ತಾರೆ, ಜಗಳಗಳಾಗ್ತದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮಧ್ಯದಲ್ಲಿ ಯಾರೋ ಒಬ್ರು ಲಾಭ ಪಡ್ಕೊಳ್ತಾ ಇರ್ತಾರೆ. ತೋನೂಕು ಬರುದ್ ಕಿಕ್ತಾ रहेಗ ಕಮಾಯಿ ಹುಯಿನ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪರಸ್ಪರ ಯುದ್ಧ ಮಾಡಿಸ್ತಾರೆ ಅಂದ್ರೆ ಅರ್ಥ ಇದರ ಮಧ್ಯದಲ್ಲಿರೋರು ಲಾಭ ತೆಗೆದುಕೊಳ್ತಾ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಧರ್ಮ ಮತ್ತೊಂದು ಧರ್ಮ ಯುದ್ಧ ಆಗುತ್ತೆ ಅಂದ್ರೆ ಅರ್ಥ ಯುದ್ಧದ ಸಾಮಗ್ರಿ ಮಾಡೋರ್ಗೆ ಇದು ಲಾಭ ಆಗತ್ತೆ. ಇವ್ರದವ್ರಿಗೆ ಯುದ್ಧ ಜಾಸ್ತಿ ಆದಷ್ಟು ಯುದ್ಧದ ಸಾಮಗ್ರಿ ಮಾರೋರ್ಗೆ ಲಾಭ ಆಗತ್ತೆ. ಪರಂತು ಪಿಚಾಡಿ ಮೇ ಇನ್ಸೆ ಕಾಮ್ ನಹಿ ಲೋಗ. ಬಾಬಾ ಹೇಳ್ತಾರೆ, ಅಂತ್ಯದಲ್ಲಂತೂ ಈ ಯುದ್ಧದ ಸಾಮಗ್ರಿಗಳ ಕೆಲ್ಸಕ್ಕೆ ಬರುತ್ತಿಲ್ಲ. ಕತ್ತಿ ಗುರಾಣಿ ಏನೆಲ್ಲ ಯುದ್ಧದ ಸಾಮಗ್ರಿ ಇದಾವೆ, ಇವ್ಯಾವುದು ಕೆಲ್ಸಕ್ಕೆ ಬರಲ್ಲ. ಘರ್ ಮೇ ಬೈಠೆ ಬಾಂಬ್ಸ್ फेंकेंगे और जितना जो पुरुषार्थ करे, जितना क्लास उनके मनुष्य की न ಹತಿಯಾರೋ ಕಿ ದರ್ಕಾರಿ ನಹಿ. ಬಾಬಾ ಹೇಳ್ತಿದ್ದಾರೆ, ಮನೆಯಲ್ಲಿ ಕೂಳ್ತಿದ್ದಂಗೆನೆ ಬಾಂಬ್ಸ್ ಗಳನ್ನ ಹಾಕ್ಬಿಡ್ತಾರೆ. ಆಗ ಈ ಯುದ್ಧದ ಸಾಮಗ್ರಿ ಆಯುಧಗಳೇನಿತ್ತು ಇದರ ಅವಶ್ಯಕತೆ ಕೂಡ ಇರೋದಿಲ್ಲ. ಈ ರೀತಿ ಯುದ್ಧದ ಸಾಮಗ್ರಿಗಳು ಬಂದಿದ್ದಾವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तो बाप समझाते हैं, बच्चे स्थापन तो जरूर होनी है, जितना जो पुरुषार्थ करेंगे उतना ऊंच पद पाएंगे. ಬಾಬಾ ಹೇಳ್ತಾರೆ, ಅವಶ್ಯವಾಗಿ ವಿನಾಶ ಅಂತೂ ಆಗತ್ತೆ, ಜೊತೆಗೆ ಸ್ಥಾಪನೆ ಕೂಡ ನಡೀತಾ ಇದೆ. ಹಾಗಾದ್ರೆ ತಾವು ಪುರುಷಾರ್ಥ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿ, ನೆನಪಿನಲ್ಲಿ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಸ್ತೆ ತೋ ಬಹುತ್ ಹೇ, ಭಗವಾನ್ ಕಾತೆ ಹೇ, ಯಹ
ಕಾಮ್ ಕಟಾರಿ ನಾ ಚಲಾವು. ಬಾಬಾ ಅಂತೂ ಕೂಡ ಹೇಳ್ತಿದ್ದಾರೆ, ಭಗವಂತನ ಮಹಾವಾಕ್ಯನೇ ಇದೆ, ಕಾಮ ಕಟಾರಿಯನ್ನ ನಡೆಸಬೇಡಿ. ಕಾಮ್ ಕೋ ಜೀತನೆ ಸೆ ಜಗಜ್ಜೀತ್ ಬನ್ನ ಹೇ. ವಿಕಾರದ ಮೇಲೆ ಜಯಗಳಿಸುವುದ್ರಿಂದ ಜಗಜ್ಜೀತರಾಗ್ಬಿಡ್ತೀರಿ. ಆಖರಿ ಮೇ ಕೊಯಿ ಕಿ ತೀರ್ ಲಗ್ ಜರೂರ್ ಹೇ. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಅಂತ್ಯದಲ್ಲಿ ಎಲ್ಲರಿಗೂ ಜ್ಞಾನದ ಬಾಣ ನಾಟುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಅನ್ಯರಿಗೆ ಜ್ಞಾನ ಹೇಳ್ತಾ ಇರಿ, ಕೊನೆಗೆ ಎಲ್ಲರಿಗೂ ಜ್ಞಾನ ನಾಟುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಈ ಸಮಯವು ಬಹಳ ಅಮೂಲ್ಯವಾಗಿದೆ. ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು. ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾವುದೇ ಪ್ರಕಾರದ ತಪ್ಪು ಮಾಡಬಾರದು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾವುದೇ ಪ್ರಕಾರದ ತಪ್ಪು ಮಾಡಬಾರದು. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಬಾಬಾ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, ಗುರಿ ಉದ್ದೇಶವನ್ನ ಮುಂದಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು. ಗುರಿ ಉದ್ದೇಶವನ್ನು ಮುಂದಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು. ಆತ್ಮವನ್ನು ಪವಿತ್ರ ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು. ಆತ್ಮವನ್ನು ಪವಿತ್ರ ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು. ಒಳಗೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗೆದು ಹಾಕಬೇಕು. ಒಳಗಡೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗೆಯಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ, ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ, ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮಾಭವ. ಸಂಪೂರ್ಣ ಆತ್ಮಾಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಪವಿತ್ರತೆಯನ್ನೇ ಸುಖ ಶಾಂತಿಯ ಜನನಿ ಎಂದು ಹೇಳಲಾಗುತ್ತೆ. ಯಾವುದೇ ಪ್ರಕಾರದ ಅಪವಿತ್ರತೆಯು ದುಃಖ ಶಾಂತಿಯ ಅನುಭವ ಮಾಡಿಸುತ್ತೆ. ಅಪವಿತ್ರತೆ ಇದ್ರೆ ಬಾಬಾ ಹೇಳ್ತಾರೆ ದುಃಖ ಶಾಂತಿಯ ಅನುಭವ ಆಗುತ್ತೆ. ಬ್ರಾಹ್ಮಣ ಜೀವನವೆಂದರೆ ಪ್ರತಿ ಸೆಕೆಂಡ್ ನಲ್ಲಿ ಸುಖಮಯ ಸ್ಥಿತಿಯಲ್ಲಿರುವುದು. ಬ್ರಾಹ್ಮಣ ಜೀವನ ಅಂದ್ರೆ ಪ್ರತಿ ಸೆಕೆಂಡ್ ಸುಖಮಯ ಜೀವನನೇ ಇರ್ಬೇಕು. ಬಲೆ ದುಃಖದ ದೃಶ್ಯವೇ ಇರ್ಬೋದು, ಆದ್ರೆ ಅಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ದುಃಖದ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬಲೆ ತಾವ ಎದುರುಗಡೆ ದುಃಖದ ಸ್ಥಿತಿಯನ್ನೇ ನೋಡ್ತಾ ಇದ್ರಿ. ತಮ್ಮಲ್ಲಿ ಏನಾದ್ರೂ ಪವಿತ್ರತೆ ಶಕ್ತಿ ಹೆಚ್ಚು ಇದ್ರೆ ಆ ದುಃಖದ ಅಲೆ ಕೂಡ ನಿಮ್ಗೆ ಅನುಭವ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನ ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರು ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟೆಷ್ಟು ಪವಿತ್ರತೆ ಇರುತ್ತೆ, ಅವರು ದುಃಖದ ಪರಿಸ್ಥಿತಿಯನ್ನು ಅಥವಾ ದುಃಖದ ವಾಯುಮಂಡಲವನ್ನು ಕೂಡ ಸುಖದಲ್ಲಿ ಪರಿವರ್ತನೆ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ದುಃಖ ಆಗ್ಲಿಕ್ಕೆ ಕಾರಣ ಅಪವಿತ್ರತೆ, ದುಃಖದ ಅಲೆ ಬರ್ಲಿಕ್ಕೂ ಅಪವಿತ್ರತೆ ಕಾರಣ. ಹಾಗಾಗಿ ಪವಿತ್ರ ಆತ್ಮರು ದುಃಖದ ವಾತಾವರಣವನ್ನೇ ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿ ಬಾಬಾ ಹಾಗಾಗಿ ಸಂಪೂರ್ಣ ಪವಿತ್ರ ಆತ್ಮ ಆಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಸಾಧನಗಳ ಪ್ರಯೋಗವನ್ನ ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃದ್ಧಿಯಾಗಿದೆ. ಸಾಧನಗಳ ಪ್ರಯೋಗವನ್ನ ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃದ್ಧಿಯಾಗಿದೆ. ಏನೆಲ್ಲ ವಿಜ್ಞಾನದ ಸಾಧನಗಳು ತಮಗೆ ಸಿಗ್ತದೆ ಅದೆಲ್ಲನ ಉಪಯೋಗಿಸ್ಕೊಂಡೇ ತಾವು ಸಾಧನೆಯನ್ನ ಮಾಡಿ ವೃದ್ಧಿ ಹೊಂದ್ರಿ. ಇದು ಬೇಹದ್ದಿನ ವೈರಾಗ್ಯ ಅಂತ ಬಾಬಾ ಹೇಳಿದ್ರು. ಓಂ ಶಾಂತಿ. ಪಾಪರವ್ರು ಏನ್ ತಿಳಿಸ್ಕೊಟ್ರು?